ಕೊಟ್ಟಪ್ಪಿ ಲಾಸ್ಟ್ ಸಿಂಧು ನಾಗರಿಕತೆ ಹೇಳಿನಲ್ರಿ. ಸಿಂಧು ನಾಗರಿಕತೆ ನೆಲೆಯನ್ನು ಪತ್ತೆ ಹಚ್ಚಿದವ್ರಿ ಸರ್ ಜಾನ್ ಮಾರ್ಷಲ್ ಅಂತ ಹೇಳಿ ಏನು ಮಾತಾಡ್ದಂಗ ಆಗ್ಯಾತ್ರಿ. ಮಾತಾಡಿ ನಿಲ್ ಹೇಳ್ರಿ. ಸಿಂಧು ನಾಗರಿಕತೆ ಮೊಟ್ಟ ಮೊದಲ ಬಾರಿಗೆ ಸಮಕಾಲೀನ ನಾಗರಿಕತೆಗಳ ಸಂಖ್ಯೆ 3 ಅದಾವ. ರೈಟ್ ರೀ. ಒಂದು ಈಜಿಪ್ಟ, ಮೆಸೊಪೊಟೋಮಿ, ಇನ್ನೊಂದ್ರಿ ಚೀನಾ ನಾಗರಿಕತೆ ಅಂತ ನಿನ್ನ ಹೇಳ್ದಂಗ ಆಗ್ಯದ. ರೈಟ್ ರೀ. ಜಗತ್ತಿನ ಇತಿಹಾಸಗಳ ಅಥವಾ ಜಗತ್ತಿನ ನಾಗರಿಕತೆಗಳಲ್ಲಿ ಸಿಂಧು ನಾಗರಿಕತೆನು ಒಂದಂತ ನೋಡ್ತೀವಿ. ನೆಕ್ಸ್ಟ್ ಸಿಂಧು ನಾಗರಿಕತೆಯ ಸಮಕಾಲೀನ ನಾಗರಿಕತೆಗಳ ಸಂಖ್ಯೆ ಕೇಳಿದ್ರ 3 ಅದಾವ. ರೈಟ್ ರೀ. ಮೊಟ್ಟ ಮೊದಲ ಬಾರಿಗೆ ಯಾವ ಪ್ರಾಂತ್ಯ ಅಂತ ಹೇಳಿ ಕೇಳದಂದ್ರ ಸಿಂಧ್ ಪ್ರಾಂತ್ಯ ಅಂತ ಹೇಳಿ ಅನ್ಬೇಕು. ಯಾವ ಪ್ರಾಂತ್ಯ ರೀ? ಈ ಸಿಂಧ್ ಪ್ರಾಂತ್ಯದಲ್ಲಿ ಯಾವ ಮಾರ್ಗ ಹಾಕುವ ಸಂದರ್ಭದಲ್ಲಿ, ರೈಲ್ವೆ ಮಾರ್ಗ ಹಾಕುವ ಸಂದರ್ಭದಲ್ಲಿ ನಮಗ ಒಂದನೇದಾಗಿ ಸುಟ್ಟ ಇಟ್ಟಿಗೆಗಳನ್ನು ಪತ್ತೆ ಆಗ್ತಾವ. ಎಂತ ಇಟ್ಟಿಗೆಗಳ್ರಿ? ಆ ಸುಟ್ಟ ಇಟ್ಟಿಗೆಗಳನ್ನು ಪತ್ತೆಯಾದ ಕಾರಣಕ್ಕಾಗಿ 1861ರಲ್ಲಿ ರೈಲ್ವೆ ಮಾರ್ಗ ಹಾಕಿದ್ದು 1856 ರೈಟ್ ರೀ. ಮೊಟ್ಟ ಮೊದಲ ಬಾರಿ ಸರ್ವೇಕ್ಷಣಾ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾನ. ಅವನೇ ಯಾರು ಕೇಳಿದ್ರ? ಜನರಲ್ ಕನ್ನಿಂಗ್ ಹ್ಯಾಮ್ ಅಂತ ಹೇಳಿ. ಯಾವ ಹ್ಯಾಮ್ ರೀ? ನೆಕ್ಸ್ಟ್ ಇದಾದ ನಂತರ 1904 ಅಥವಾ 6ರಲ್ಲಿ ಒಂದು ಶಾಸ್ತ್ರ ಇಲಾಖೆ, 1904ರಲ್ಲಿ ಭಾರತೀಯ ಪುರಾತತ್ವ ಶಾಸ್ತ್ರ ಇಲಾಖೆಯನ್ನು ಸ್ಥಾಪನೆ ಮಾಡುವ ವ್ಯಕ್ತಿನೇ ಯಾರು ಕೇಳಿದ್ರ? ಲಾರ್ಡ್ ಕರ್ಜನ್ ಅಂತ ಹೇಳಿ. ರೈಟ್ ರೀ. ಮೊಟ್ಟ ಮೊದಲ ಬಾರಿ 1920ರಲ್ಲಿ ಒಬ್ಬ ನೇಮಕಗೊಳ್ತಾನ. ಆತನೇ ಯಾರು? ಸರ್ ಜಾನ್ ಮಾರ್ಷಲ್ ಅಂತ ಹೇಳಿ. ಯಾವ ಮಾರ್ಷಲ್ ರೀ? ಸರ್ ಜಾನ್ ಮಾರ್ಷಲ್ ನೇಮಕಗೊಂಡು ಈತ ಮೊಟ್ಟ ಮೊದಲ ಬಾರಿ ಯಾವ ನಾಗರಿಕತೆಯನ್ನು ಪತ್ತೆ ಹಚ್ಚರು? ಸಿಂಧು ನಾಗರಿಕತೆ ಪತ್ತೆ ಹಚ್ಚುವರಿ ಸರ್ ಜಾನ್ ಮಾರ್ಷಲ್. ಅವಧಿ ಕೇಳಿದ್ರಿ 1920. 21ಕ್ಕೆ ನೇಮಕ ಆದವ್ರು ಯಾರು ಹೇಳ್ರೋಣ? ದಯಾನಂದ ಸಹಾನಿ. ಈ ದಯಾನಂದ ಸಹಾನಿ ಅಂತ ಹೇಳಿ ಇವ್ರ ನೇಮಕ ಆಗಿ ಯಾವ ನೆಲೆಯನ್ನು ಪತ್ತೆ ಹಚ್ಚರು? ಹರಪ್ಪ ನೆಲೆ ಪತ್ತೆ ಹಚ್ಚಿದ ಕಾರಣಕ್ಕ ನಾವು ಸಿಂಧು ನಾಗರಿಕತೆಗೆ ಹರಪ್ಪ ನಾಗರಿಕತೆ ಅಂತಲೂ ಕರಿತೇವೆ. ರೈಟ್ ರೀ. ಮೊದಲ ಪತ್ತೆ ಹಚ್ಚಿದ ನೆಲೆನೇ ಯಾವ್ದಂತ ಹೇಳಿ ಎಕ್ಸಾಮ್ ಕೇಳಿದ್ರ ಹರಪ್ಪ. ಪತ್ತೆ ಹಚ್ಚಿದವ್ರು ಯಾರಂತ ಕೇಳಿದ್ರಿ? ದಯಾನಂದ ಸಹಾನಿ ಅಂತೇಳಿ. ಅವಧಿ ಕೇಳಿದ್ರ 1921. ಯಾವ ನದಿ ತೀರಕ್ಕೆ ಕೇಳಿದ್ರ? ರಾವಿ ನದಿ. ರೈಟ್ ರೀ. ನೆಕ್ಸ್ಟ್ 22ಕ್ಕೆ ನೇಮಕ ಅನ್ನೋರು ಯಾರು? RD ಬ್ಯಾನರ್ಜಿ ಅಂತೇಳಿ. ಇವ್ರು ಯಾವ ನೆಲೆ ಪತ್ತೆ ಹಸಿರು ಅಂತಂದ್ರ ಮೆಹೆಂಜೋದಾರ್. ಯಾವ್ದಾರಿ? ಈ ಮೆಹೆಂಜೋದಾರೋ ಎಂಬ ನೆಲೆಯನ್ನು ಪತ್ತೆ ಹಚ್ಚ. ರೈಟ್ ರೀ. ಇದು ಯಾವ ನದಿ ತೀರದ ಹೇಳ್ರಿ? ಇದು ಇರೋದು ಸಿಂಧು ನದಿ, ಅದು ಇರೋದು ರಾವಿ. ಇಷ್ಟೇ ನೆನ್ಪಿಟ್ಟುಕೊಳ್ಬೇಕು. ಇವೆ ಎಕ್ಸಾಮ್ ಕೇಳ್ತಾನ. ರೈಟ್ ರೀ. ಸಿಂಧು ನಾಗರಿಕತೆ 4 ತುತ್ತ ತುದಿಗಳನ್ನು ಹೊಂದಿವು. ಎಷ್ಟು ಪ್ರಾಂತ್ಯಗಳಲ್ಲಿ ಹಬ್ಬಿತ್ತು ಅಂದ್ರ 4 ಪ್ರಾಂತ್ಯ. ರೈಟ್ ರೀ. ಒಂದು ಸಿಂಧ್ ಪ್ರಾಂತ್ಯ, ಇನ್ನೊಂದು ಗುಜರಾತ್, ಇನ್ನೊಂದು ರಾಜಸ್ಥಾನ, ಇನ್ನೊಂದು ಪಂಜಾಬ್. 4 ಪ್ರಾಂತ್ಯ, 4 ತುತ್ತ ತುದಿಗಳಂತ ಹೇಳಿ ನೋಡ್ತೇವೆ. ರೈಟ್ ರೀ. ಉತ್ತರದ ತುದಿನಿ ಯಾವ್ದಾಗಿತ್ತು ಹೇಳ್ರೋಣ? ಇಲ್ಲಿ ಉತ್ತರಕ್ಕ ಲಡಾಖ್ ನಲ್ಲಿ ಕಂಡು ಬರ್ತಕ್ಕಂಥ ಮಾಂಡು ಎಂಬ ಪ್ರದೇಶ ಇತ್ತು. ಯಾವ ಪ್ರದೇಶ ರೀ? ಮಾಂಡು. ನೆಕ್ಸ್ಟ್ ಅದಾದ ನಂತರ ಇನ್ನೊಂದು ದಕ್ಷಿಣಕ್ಕ ಮಹಾರಾಷ್ಟ್ರದ ದೈಮಾಬಾದ್ ಅಂತ ಹೇಳಿ. ರೈಟ್ ರೀ. ಪಶ್ಚಿಮಕ್ಕ ಸೂಕ್ತ ಜಿಂಡರ್ ಅಂತ ಹೇಳಿ. ಪೂರ್ವಕ್ಕ ಮಧ್ಯಪ್ರದೇಶ ಅಥವಾ ಉತ್ತರ ಪ್ರದೇಶದ ಅಲಂಗೀರ್ ಅಂತ ಹೇಳಿ. 4 ತುತ್ತ ತುದಿಗಳು. ಯಾವ ನಾಗರಿಕತೆ? ಸಿಂಧು ನಾಗರಿಕತೆ ಪ್ರಮುಖ ನಗರ ಯೋಜನೆ ಅಂತೇಳಿ ನೋಡ್ತೀವಿ, ಅಥವಾ ನಗರ ಯೋಜನೆ. ಇದು ಯಾವ ಯುಗದಲ್ಲಿತ್ತು ಅಂತಂದ್ರೆ ಇದು ಕಂಚಿನ ಯುಗದಾಗಿತ್ತು. ಯಾವ ಯುಗದಾಗ? ಸಿಂಧು ನಾಗರಿಕತೆ ಹುಟ್ಟಿದ್ದು ಯಾವ ಯುಗ ಅಂತ ಹೇಳಿ ಕೇಳ್ತಾನ? ಕಂಚಿನ ಯುಗ ಅಥವಾ ಬ್ರಾಂಜ್ ಏಜ್ ಅಂತ ಹೇಳಿ ಕರೀತಾರೆ. ಯಾವ ಏಜ್ ರೀ? ಬ್ರಾಂಜ್ ಏಜ್.
ಈ ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಥವಾ ಸಿಂಧೂ ನಾಗರಿಕತೆಯ ನಗರ ಯೋಜನೆ ಅಂತ ಹೇಳಿ ಕರಿತೇವೆ, ರೈಟ್ ರೀ. ಸಿಂಧೂ ನಾಗರಿಕತೆ ನಗರ ಯೋಜನೆಯನ್ನು ನೋಡಿದಾಗ ಇದು ಯಾವ ಯುಗದಲ್ಲಿತ್ತು ಅಂತಾರ, ಕಂಚಿನ ಯುಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯೋಜನೆಬದ್ಧವಾದ ನಗರ ವ್ಯವಸ್ಥೆಯನ್ನು ಹೊಂದಿದ್ರಿ ಅವರು. ಎಂತ ವ್ಯವಸ್ಥೆ ರೀ? ಯೋಜನೆಬದ್ಧವಾದ ನಗರ ವ್ಯವಸ್ಥೆಯನ್ನು ಹೊಂದಿರ್ತಾರ. ಅದೇ ನಾಗರಿಕತೆ ಯಾವ್ದ್ರಿ? ಸಿಂಧೂ ನಾಗರಿಕತೆ. ಸಿಂಧೂ ನಾಗರಿಕತೆಯ ಪ್ರಜೆಗಳ ಪ್ರಮುಖ ಉದ್ಯೋಗ ಏನಾಗಿತ್ತು ಅಂತ ಕೇಳ್ತಾನೆ. ಇವರ ಪ್ರಮುಖ ಉದ್ಯೋಗ ಕೃಷಿ. ಕೃಷಿ ಕೊಟ್ಟಿಲ್ಲ ಅಂತಂದ್ರ ವ್ಯವಸಾಯ ಅಂತ ಹೇಳಿ ಕೊಟ್ಟಿರ್ತಾನ. ಏನಂತ ಹೇಳಿ ಕೊಟ್ಟಿರ್ತಾನ್ರಿ? ನಾವ್ ಇದಕ್ಕ ನೆಕ್ಸ್ಟ್ ಸಿಂಧೂ ನಾಗರಿಕತೆಯ ನಗರ ವ್ಯವಸ್ಥೆ, ರೈಟ್ ರೀ. ಅಂದ್ರ ಯೋಜನೆಬದ್ಧವಾದ ನಗರ ವ್ಯವಸ್ಥೆಯನ್ನು ಹೊಂದಿದ್ರಿ ಅವರು, ರೈಟ್ ರೀ. ಎಷ್ಟು ಅಚ್ಚುಕಟ್ಟಾಗಿ ಹೊಂದ್ಯಾರ ನೋಡ್ರಿ ನಗರ ವ್ಯವಸ್ಥೆ. ಅವರೇ ಯಾರ್ರಿ? ಸಿಂಧೂ ನಾಗರಿಕತೆ. ಸಿಂಧೂ ನಾಗರಿಕತೆ ಬೇಸಿಕ್ ನಿಮ್ಗೆ ಗೊತ್ತಾಗ್ಯದಿಲ್ರಿ? ಪತ್ತೆ ಹಚ್ಚೋರು ಯಾರು? ನೆಲೆಗಳು ಪತ್ತೆ ಹಚ್ಚೋರು ಯಾರು? ಎಲ್ಲ ಗೊತ್ತಾಗ್ಯದಲ್ರಿ. ಈಗ ಸಿಂಧೂ ನಾಗರಿಕತೆ ಎಂತ ಯೋಜನೆ? ನಗರ ಯೋಜನೆ, ರೈಟ್ ರೀ. ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊರಿ, ಇಟ್ಟೆ ಓದಬೇಕು. ಸಿಂಧೂ ನಾಗರಿಕತೆ. ಈ ಸಿಂಧೂ ನಾಗರಿಕತೆ ಎಂತ ಯೋಜನೆ ಬಗ್ಗೆ ಅಧ್ಯಯನ ಮಾಡಬೇಕು ಅಂತಂದ್ರ ನಗರ ಯೋಜನೆ ಅಂತ ಹೇಳಿ. ಯಾವ ಯೋಜನೆ? ಈ ನಗರ ಯೋಜನೆಯನ್ನು ನೋಡಿದಾಗ ಮೊಟ್ಟ ಮೊದಲ ಬಾರಿಗೆ ಇವರು ಯಾವ ಯುಗದಲ್ಲಿ ಇದ್ರು ಅಂತಂದ್ರ ಇವರು ಕಂಚಿನ ಯುಗದಲ್ಲಿ ಇದ್ರು. ಯಾವ ಯುಗ ರೀ? ಕಂಚಿನ ಯುಗ ಅಂತ ಹೇಳಿ ಕರೀತಾರ. ಇದನ್ನ ಎಕ್ಸಾಮ್ ಕೇಳ್ತಾನ. ಸಿಂಧೂ ನಾಗರಿಕತೆ ಯಾವ ಯುಗದಲ್ಲಿ ಇತ್ತು ಅಂತಂದ್ರ ಕಂಚಿನ ಯುಗ. ಆಲ್ರೆಡಿ ಇವರಿಗೆ ಹಳೆ ಶಿಲಾ ಅಥವಾ ಶಿಲಾಯುಗದಾಗ ಎರಡು ಹೊಸ ಮೂಲ ಧಾತುಗಳ ಬಗ್ಗೆ ಪರಿಚಯ ಆಗಿತ್ತು. ಒಂದು ಕಬ್ಬಣ, ಇನ್ನೊಂದು ತಾಮ್ರ, ರೈಟ್ ರೀ. ಇನ್ನೊಂದು ಏನ್ ಗೊತ್ತಾಗಿರ್ಲಿಲ್ಲ? ಕಂಚು ಗೊತ್ತಾಗಿದ್ದು ಯಾವ ನಾಗರಿಕತೆಯಲ್ಲಿ? ಸಿಂಧೂ ನಾಗರಿಕತೆ ನಗರ ಯೋಜನೆ ನೋಡಿದಾಗ ಇವರು ಯಾವ ಯುಗದಲ್ಲಿ ಇದ್ರು ಅಂತಂದ್ರ ಕಂಚಿನ ಯುಗ ಅಂತ ಹೇಳಿ ನೋಡ್ತೀವಿ. ನೆಕ್ಸ್ಟ್ ಮೊಟ್ಟ ಮೊದಲ ಬಾರಿ ಇವರ ಆಡಳಿತ ವ್ಯವಸ್ಥೆಯಲ್ಲಿ ಯೋಜನೆಬದ್ಧವಾದ ನಗರ ವ್ಯವಸ್ಥೆ ಇತ್ತು. ಈ ಯೋಜನೆಬದ್ಧವಾದ ನಗರ ವ್ಯವಸ್ಥೆಯನ್ನು ಹೊಂದಿರ್ತಾರ. ನೆಕ್ಸ್ಟ್ ಇವರ ಪ್ರಮುಖ ಉದ್ಯೋಗನೇ ಏನಾಗಿತ್ತು ಅಂತಂದ್ರ ಕೃಷಿ ಮಾಡೋದು. ಏನ್ ಮಾಡೋದ್ರಿ? ನೆಕ್ಸ್ಟ್ ಇವರು ಎಂತ ಲಿಪಿಗಳಾಗಿದ್ರು ಅಂತ ಕೇಳ್ತಾರ? ಚಿತ್ರ ಲಿಪಿಗಳಾಗಿದ್ರು. ಎಂತ ಲಿಪಿಗಳು? ಯೋಜನೆಬದ್ಧವಾದ ನಗರ ವ್ಯವಸ್ಥೆ. ನೆಕ್ಸ್ಟ್ ಕೃಷಿಕರಾಗಿದ್ರು. ನೆಕ್ಸ್ಟ್ ಇವರ ಬರವಣಿಗೆ ಎಂತ ಲಿಪಿ ಆಗಿತ್ತು? ಚಿತ್ರ ಲಿಪಿ ಆಗಿತ್ತು. ಯಾವ ನಾಗರಿಕತೆ ಅಂದ್ರೆ? ನೆಕ್ಸ್ಟ್ ತಮ್ಮ ಮನೆಯನ್ನ ಕಟ್ಕೊಳ್ಳಕ್ಕ ಎಂತ ಇಟ್ಟಿಗೆಗಳನ್ನ ಬಳಕೆ ಮಾಡ್ಯಾರ ಕೇಳ್ತಾರ? ಸುಟ್ಟ ಇಟ್ಟಿಗೆ. ಎಂತ ಇಟ್ಟಿಗೆ ರೀ? ಯೋಜನೆಬದ್ಧವಾದ ನಗರ ವ್ಯವಸ್ಥೆಯನ್ನು ಹೊಂದಿರ್ತಾರ. ಅದೇ ನಾಗರಿಕತೆನೇ ಯಾವಾಗ? ನೆಕ್ಸ್ಟ್ ಆಹಾರಕ್ಕಾಗಿ ಏನಾರ ಬೆಳೆದಾರ ಕೇಳಿದ್ರ ಒಂದನೇದಾಗಿ ಗೋಧಿ ಬೆಳೆದ. ಏನ್ ಬೆಳೆದಾರಿ? ಗೋಧಿ, ಬಾರ್ಲಿ, ನೆಕ್ಸ್ಟ್ ಸಾಸಿವೆ ಆದ ನಂತರ ಎಳ್ಳು, ಇವೆಲ್ಲ ಬೆಳೆದ. ಯಾವ ನಾಗರಿಕತೆಯವರು? ಸಿಂಧೂ ನಾಗರಿಕತೆ. ನೆಕ್ಸ್ಟ್ ಸಿಂಧೂ ನಾಗರಿಕತೆಯ ಪ್ರಮುಖ ದೇವರೇ ಯಾರು ಕೇಳಿದ್ರ? ಪಶುಪತಿ. ಯಾವ ಪತಿ ರೀ? ಪಶುಪತಿ. ನೆಕ್ಸ್ಟ್ ಈ ನಾಗರಿಕತೆಯ ಇಷ್ಟವಾದ ಪ್ರಾಣಿ ಯಾವ್ದಾಗಿತ್ತು ಅಂತಂದ್ರ ಡುಬ್ಬದ ಗೂಳಿ ಆಗಿತ್ತು. ಯಾವ ಗೂಳಿ ರೀ? ಇಷ್ಟವಾದ ಪ್ರಾಣಿ ಯಾವುದು? ಡುಬ್ಬದ ಗೂಳಿ. ಇಷ್ಟವಾದ ಪಕ್ಷಿ ಕೇಳ್ತಾನ? ಪಾರಿವಾಳ. ಯಾವಾಳ? ನೆಕ್ಸ್ಟ್ ಇವರಿಗೆ ಏನೇನ ಪರಿಚಯ ಇರ್ಲಿಲ್ಲ ಅಂತ ಕೇಳ್ತಾರ? ಒಂದು ಕುದುರೆಯ ಪರಿಚಯ ಇರ್ಲಿಲ್ಲ. ಯಾವ್ದರ ಪರಿಚಯ ಇರ್ಲಿಲ್ಲ? ಕುದುರೆ ಪರಿಚಯ ಇರ್ಲಿಲ್ಲ. ನೆಕ್ಸ್ಟ್ ಕಬ್ಬು ಆದ ನಂತರ ನೆಕ್ಸ್ಟ್ ಕಬ್ಬಿಣ. ಈ ಮೂರು ವಸ್ತುಗಳ ಬಗ್ಗೆ ಇವರಿಗೆ ಪರಿಚಯ ಇರ್ಲಿಲ್ಲ. ಯಾರಿಗ್ರಿ? ನೆಕ್ಸ್ಟ್ ಈ ಸಿಂಧೂ ನಾಗರಿಕತೆ ಪ್ರಜೆಗಳು ರೇಖಾ ಗಣಿತದಲ್ಲಿ ಪ್ರಸಿದ್ಧಿಯಾಗಿದ್ದರು. ಯಾವ ಗಣಿತ? ನೆಕ್ಸ್ಟ್ ಇವರಿಗೆ ದಶಮಾಂಶ ಪದ್ಧತಿ ಗೊತ್ತಾಗಿತ್ತು. ಯಾವ ಪದ್ಧತಿ ರೀ? ನೆಕ್ಸ್ಟ್ ಇವರು ಎಂತ ಲಿಪಿಗಳಂತ ಕೇಳ್ತಾರ? ಚಿತ್ರ ಲಿಪಿಗಳಾಗಿದ್ದರು. ಎಂತ ಲಿಪಿಗಳ್ರಿ? ತಮ್ಮ ಬರವಣಿಗೆಯನ್ನು ಎಂತ ಲಿಪಿ ಕೇಳ್ತಾರ? ಚಿತ್ರ ಲಿಪಿ ಆಗಿತ್ತು. ಇವರ ಬರವಣಿಗೆ ಎಂತ ಲಿಪಿ ರೀ? ಚಿತ್ರ ಲಿಪಿ. ಇಷ್ಟವಾದ ಪ್ರಾಣಿ ಕೇಳಿದ್ರ ಡುಬ್ಬದ ಗೂಳಿ. ಯಾವ ಗೂಳಿ ರೀ?
ಇಷ್ಟವಾದ ಪ್ರಾಣಿ ಕೇಳಿದ್ರೆ ಇಲ್ಲಿ ಡುಬ್ಬದವುಗಳು ಎಂತ ಲಿಪಿಗಳಾಗಿದ್ರು ಇವರೆಲ್ಲ ಚಿತ್ರಲಿಪಿಗಳಾಗಿದ್ರು. ಅನೇಕ ಆಟಿಕೆಗಳನ್ನು ಸಿಕ್ಕ್ಯಾವ, ಉಗ್ರಾಣಗಳ ಸಿಕ್ಕ್ಯಾವ, ಯೋಜನೆಬದ್ಧವಾದ ನಗರ ವ್ಯವಸ್ಥೆಯನ್ನು ದೊರಕ್ಯಾದ. ನೆಕ್ಸ್ಟ್ ಇವರು ಕೃಷಿಕರಾಗಿದ್ರು. ಏನಾಗಿದ್ರಿ? ಕೃಷಿಕರಾಗಿದ್ರು. ನೆಕ್ಸ್ಟ್ ಅಕ್ಷರ ಜ್ಞಾನ ಇರ್ಲಿಲ್ಲ. ಆದ ಕಾರಣಕ್ಕಾಗಿ ಇವ್ರು ಎಂತ ಲಿಪಿಗಳನ್ನು ಬಳಕೆ ಮಾಡ್ತಿದ್ರು? ಚಿತ್ರಲಿಪಿಗಳು. ಯಾವ್ಯಾವ ಪರಿಚಯ ಇರ್ಲಿಲ್ಲ ಅಂತ ಹೇಳಿ ಎಕ್ಸಾಮ್ ಕೇಳಿದ್ರು. ಒಂದು ಕುದುರೆ, ಕಬ್ಬು ಮತ್ತು ಕಬ್ಬಿಣ, ಈ ಮೂರು ವಸ್ತುಗಳ ಬಗ್ಗೆ ಇವರಿಗೆ ಪರಿಕಲ್ಪನೆ ಇರಲಿಲ್ಲ. ಯಾವ ನಾಗರಿಕತೆ ಪ್ರಜೆಗಳಿಗೆ? ತಮ್ಮ ಮನೆಯನ್ನು ಕಟ್ಟಿಕೊಳ್ಳಕ್ಕ ಎಂತ ಇಟ್ಟಿಗೆಗಳನ್ನು ಬಳಸ್ಯಾರ? ಸುಟ್ಟ ಇಟ್ಟೆ. ಆಹಾರಕ್ಕಾಗಿ ಗೋಧಿ, ಬಾರ್ಲಿ, ಸಾಸಿವೆ, ಎಳ್ಳು. ಪ್ರಮುಖ ದೇವರು ಯಾರು? ಪಶುಪತಿ. ನೆಕ್ಸ್ಟ್ ಇಷ್ಟವಾದ ಪ್ರಾಣಿ, ಇಷ್ಟವಾದ ಪಕ್ಷಿ ಯಾವ ಗಣಿತ? ರೇಖಾ ಗಣಿತ ಮತ್ತು ದಶಮಾಂಶ ಪದ್ಧತಿಯಲ್ಲಿ ಪರಿಣಿತಿಯನ್ನು ಹೊಂದಿದ್ರು. ಯಾವ ನಾಗರಿಕತೆ ಪ್ರಜೆಗಳು? ಸಿಂಧೂ ನಾಗರಿಕತೆ. ಅದ್ಭುತವಾದ ಜೀವನ ಇತ್ತು. ಎಲ್ಲನೂ ಇವ್ರಿಗೆ ಕಾಪಿ ಮಾಡಿದ ನಾವು. ಆವಾಗಿನ ನಗರ ವ್ಯವಸ್ಥೆನೇ ಈ ಚಾಲ್ತಿ ಇಲ್ಲದ. ಯೋಜನೆಬದ್ಧವಾದ ಎಂತ ವ್ಯವಸ್ಥೆ ಅಂತ ಹೇಳಿ ಯೋಜನೆಬದ್ಧವಾದ ನಗರ ವ್ಯವಸ್ಥೆಯನ್ನು ಹೊಂದಿದ್ರು. ಯಾವ ನಾಗರಿಕತೆ ಪ್ರಜೆಗಳು? ಸಿಂಧೂ ನಾಗರಿಕತೆ ಪ್ರಜೆಗಳು. ರೈಟ್ ರೀ. ಅದ್ಭುತ ಆಡಳಿತ ಮಾಡ್ಯಾರ. ಯಾರ್ರಿ? ಸಿಂಧೂ ನಾಗರಿಕತೆ ಪ್ರಜೆಗಳು. ಬಹಳ ಅದ್ಭುತ. ಯಾರು? ಸಿಂಧೂ ನಾಗರಿಕತೆ ಪ್ರಜೆಗಳು. ಯೋಜನೆಬದ್ಧವಾದ ನಗರ ವ್ಯವಸ್ಥೆ ಇತ್ತು. ಯೋಜನೆಬದ್ಧವಾದ ನಗರ ವ್ಯವಸ್ಥೆ ಒಂದು ಕಡೆ ಏನು ಅಂತಂದ್ರ ಇಲ್ಲಿ ತಮ್ಮದೇ ಆಗಿರ್ತಕ್ಕಂಥ ವಾಸವಾಗಲಕ್ಕ ಸುಟ್ಟ ಇಟ್ಟಿಗೆಯಿಂದ ಮನೆಯನ್ನು ಕಟ್ಕೊಳ್ತಿದ್ರು. ಯಾವ ನಾಗರಿಕತೆ ಪ್ರಜೆಗಳು? ಸಿಂಧೂ ನಾಗರಿಕತೆ ಪ್ರಜೆಗಳು. ರೈಟ್ ರೀ. ಯೋಜನೆಬದ್ಧವಾದ ನಗರ ವ್ಯವಸ್ಥೆ, ಯೋಜನೆಬದ್ಧವಾದ ನಗರ ವ್ಯವಸ್ಥೆ ಭಾರಿ ಅದ್ಭುತವಾಗಿ ಬದುಕ್ಯಾರಿ ಅವ್ರು. ಮನೆಗಳಿಗೆ ಕಿಟಕಿ ಹಿಂಭಾಗದಲ್ಲಿ ಬಿಡ್ತಿದ್ರು ಇವರು. ಯಾಕೆ ಹಿಂಭಾಗದಲ್ಲಿ ಬಿಡ್ತಿದ್ರು ಅಂತಂದ್ರೆ ಮುಂದೊಂದು ಗಾಡಿ ಹಾಕೊಂಡು ಹೋಯ್ತು ಮನೆಗೆ ಧೂಳು ಹೋತಂತ ಹಿಂದಕ್ಕೆ ಬಿಡ್ತಿದ್ರು. ಈಗಿನವ್ರು ಇಲ್ಲಿ ಮುಂದೆ ಇರ್ತಾವ ಕಿಟಕಿಗಳು. ಎಂತ ತಿಳಿ ನೋಡ್ರಿ ಅವ್ರು. ಅವ್ರದೇ ಕಾಪಿ ಮಾಡಿದವ್ರು ನಾವ್ ಎಲ್ಲಾರಿ. ಮನೆ ಬಾಗಿಲುಗಳಿಗೆ ಕಿಟಕಿ ಯಾವ ಭಾಗದಲ್ಲಿ? ಹಿಂಭಾಗದ. ನೆಕ್ಸ್ಟ್ ಯೋಜನೆಬದ್ಧವಾದ ಎಂತ ವ್ಯವಸ್ಥೆ ರೀ? ನಗರ ವ್ಯವಸ್ಥೆ. ರೈಟ್ ರೀ. ಯೋಜನೆಬದ್ಧವಾದ ನಗರ ವ್ಯವಸ್ಥೆ ಹೊಂದಿದ್ರು. ನೆಕ್ಸ್ಟ್ ಪಕ್ಕದ ಮನಿ ಪಕ್ಕದ ಏನು ರಸ್ತೆ ವ್ಯವಸ್ಥೆಯನ್ನು ಹೊಂದಿದ್ರು. ಎಂತ ವ್ಯವಸ್ಥೆ? ಆ ರಸ್ತೆ ಪಕ್ಕದಾಗ ಚರಂಡಿ ವ್ಯವಸ್ಥೆ ಇತ್ತು. ಆಗಿನ ಕಾಲದಲ್ಲಿ ಒಳ ಚರಂಡಿ ವ್ಯವಸ್ಥೆ ಇತ್ರಿ. ಈ ನಾಗರಿಕತೆ ಕಾಲದಲ್ಲಿ ಮನೆ ಪಕ್ಕಕ್ಕ ರೋಡಿನ ಪಕ್ಕಕ್ಕ ಚರಂಡಿ ವ್ಯವಸ್ಥೆ. ನೆಕ್ಸ್ಟ್ ಒಳ ಚರಂಡಿ ವ್ಯವಸ್ಥೆಯನ್ನು ಹೊಂದಿದ್ರು ಇವರು. ಯಾವ ನಾಗರಿಕತೆ ಪ್ರಜೆಗಳು? ಸಿಂಧೂ ನಾಗರಿಕತೆಯ ಪ್ರಜೆಗಳು. ರೈಟ್ ರೀ. ನೆಕ್ಸ್ಟ್ ತಮ್ಮ ಮನೆಯಲ್ಲಿ ನೋಡ್ತಂದ್ರ ಈ ಸಿಂಧೂ ನಾಗರಿಕತೆ ಅಲ್ಲೆಲ್ಲೆಲ್ಲ ಮ್ಯಾನ್ ಹೋಲ್ಗಳನ್ನು ಬಿಟ್ಟಿರ್ತೀವಿ. ರೈಟ್ ರೀ. ಯಾವ ನಾಗರಿಕತೆ ಪ್ರಜೆಗಳು? ಭಾರಿ ಅದ್ಭುತ ಐತ್ರಿ ಇವ್ರ ವ್ಯವಸ್ಥೆ. ಒಂದೇ ಒಂದು ದೋಷ ಇತ್ತು. ಆ ದೋಷನ ಎಕ್ಸಾಮ್ ಕೇಳ್ತಾನೆ. ಯಾವ ದೋಷ ಅಂತ ಹೇಳಿ? ನೀರಿನ ದೋಷ ರೀ. ಹಾ, ರೈಟ್. ಇದೇ ದೋಷ. ಮನೆ ಪಕ್ಕಕ್ಕ ರೋಡಿನ ವ್ಯವಸ್ಥೆ. ರೋಡಿನ ಪಕ್ಕದಾಗ ಏನ್ರಿ? ಚರಂಡಿ ವ್ಯವಸ್ಥೆ. ನೆಕ್ಸ್ಟ್ ಚರಂಡಿ ಪಕ್ಕದಾಗ ವಿದ್ಯುತ್ ಕಂಬಗಳಿದ್ದು. ಯಾವ ಕಂಬಗಳು? ಆಗಿನ ಕಾಲದಲ್ಲಿ ವಿದ್ಯುತ್ ಕಂಬಗಳಿದ್ದು ಈ ನಾಗರಿಕತೆಯಲ್ಲಿ. ವಿದ್ಯುತ್ ಕಂಬನು ಇದ್ದಿರ್ತಾವ. ರೈಟ್ ರೀ. ಯಾವ ನಾಗರಿಕತೆಯಲ್ಲಿ? ಸಿಂಧೂ ನಾಗರಿಕತೆಯಲ್ಲಿ. ರೈಟ್ ರೀ. ಆಗಿನ ಕಾಲದಾಗ ವಿದ್ಯುತ್ ಕಂಬಗಳಿದ್ವು. ಯಾವ ನಾಗರಿಕತೆಯಲ್ಲಿ? ನೆಕ್ಸ್ಟ್ ಆ ರೋಡಿನ ಬದಿಯಲ್ಲಿ ಅಥವಾ ರಸ್ತೆ ಬದಿಯಲ್ಲಿ ಏನಿತ್ತು ಅಂತಂದ್ರ ಒಂದು ಕಸದ ತಟ್ಟೆ ಏನ್ ಇಡ್ತಿದ್ರತ್ತ ಆಗಿನ ಕಾಲದಾಗ.
ಯಾವ ನಾಗರಿಕತೆ ಅಲ್ರಿ? ಸಿಂಧು ನಾಗರಿಕತೆಯಲ್ಲಿ. ಈಗಿನ ಕಾಲದಾಗ ಅದ ನೋಡ್ರಿ, ಕಸದ ತಟ್ಟಿ ಬಾಜು ಬಿಟ್ಟಾಕ್ ಬರೋದು. ಕರೆಯದಲ್ಲಿ ಹೇಳ್ರಿ, ನಾ ಸುಳ್ಳು ಹೇಳಲ್ಲಪ್ಪ, ಒಟ್ಟ ನಮ್ಮ ಒಟ್ಟ ಸುಳ್ಳು ಹೇಳ್ಬೇಡ ಅಂದಾಳ. ಕರೆಯದಲ್ಲಿ ಹೇಳ್ರಿ, ಕಸದ ತಟ್ಟಿ ಇಟ್ಟಿರ್ತಾರ ಆದ್ರೂ ಬಾಜು ಬಿಟ್ಟಾಕ್ ಬರೋದು. ಆಗಿನ ಕಾಲದಾಗ ಇತ್ತಿದ್ರು. ಯಾವ ನಾಗರಿಕತೆ ಕಾಲದಲ್ಲಿ? ನೆಕ್ಸ್ಟ್ ಸಿಂಧು ನಾಗರಿಕತೆ ಕಾಲಾವಧಿಯಲ್ಲಿ. ರೈಟ್ ರೀ? ಒಂದನೇ ವಿಷಯ. ಮನಿ ಮ್ಯಾಗ ಆನಂದಿದ ನಿಂದೆ ನೋಡಪ್ಪಿ ಮನಿ, ನೀನೇ ವಾಸವಾಗಿದ್ದವಾಗ. ಹಾ, ಮನಿ ಮ್ಯಾಗ ಪಾಪ ಚಲೋ ಅದ. ನೆಕ್ಸ್ಟ್ ಒಳಚರಂಡಿ ವ್ಯವಸ್ಥೆಯನ್ನು ಹೊಂದಿದ ಕಾರಣಕ್ಕಾಗಿ ಇವರು ತಮ್ಮ ಪೈಪಿನ ಕನೆಕ್ಷನ್ ಅಥವಾ ಮುಸ್ರೆ ನೀರಿಗೆಲ್ಲ ಡ್ರೈನೇಜ್ ಹೋಗ್ತಿದ್ದೆವು. ಯಾರ ಕಾಲಾವಧಿಯಲ್ಲಿ? ಸಿಂಧು ನಾಗರಿಕತೆ ಕಾಲದಲ್ಲಿ. ಬಹಳ ಅದ್ಭುತ ಸ್ವಚ್ಛ ನಗರ. ಅಥವಾ ಇವರ ಕಾಲಾವಧಿ ಎಂತ ನಗರ ವ್ಯವಸ್ಥೆ ಅಂತ ಕರೆದಾರೆ? ಯೋಜನೆ ಬದ್ಧವಾದ ನಗರ ವ್ಯವಸ್ಥೆ. ಎಂತ ವ್ಯವಸ್ಥೆ? ನೆಕ್ಸ್ಟ್ ಯೋಜನೆ ವ್ಯವಸ್ಥೆವಾದ ಅಥವಾ ಯೋಜನೆ ಬದ್ಧವಾದ ನಗರ ವ್ಯವಸ್ಥೆ. ರೋಡಿನ ಪಕ್ಕಕ್ಕ ಒಂದು ವಿದ್ಯುತ್ ಕಂಬ, ವಿದ್ಯುತ್ ಪಕ್ಕದಾಗ ಏನ್ ಇಡ್ತಿದ್ರ ಅಂತ ಹೇಳಿ ಏನ್ರಿ? ಕಸದ ತಟ್ಟೆ. ಎಂತ ತಟ್ಟೆ ರೀ? ನೆಕ್ಸ್ಟ್ ಒಂದು ವಾರದೊಳಗೆ ಅವ್ ಮ್ಯಾನ್ ಹೋಲ್ಗಳನ್ನು ಸ್ವಚ್ಛಗೊಳಿಸ್ತಿದ್ರತ್ತ. ಈಗ ತೊಂಬಟ್ಟುಳುತ್ತ ಒಟ್ಟ ಸ್ವಚ್ಛ ಮಾಡೋ ಗತಿನೇ ಯಾರು ಇರಲ್ಲ. ನೆಕ್ಸ್ಟ್ ಪ್ರಾಚೀನ ಅಥವಾ ಸಿಂಧು ನಾಗರಿಕತೆಯಲ್ಲಿ ಎಂತ ವ್ಯವಸ್ಥೆ ಇತ್ತು ಅಂತಂದ್ರ ಒಳಚರಂಡಿ ವ್ಯವಸ್ಥೆ ಇತ್ತು. ಆಗಿನ ಕಾಲದಾಗೆ ಒಳಚರಂಡಿ ವ್ಯವಸ್ಥೆ ಅವ್ರದೇ ಕಾಪಿ ಮಾಡಿದ್ದೇವೆ ನಾವೆಲ್ಲ. ರೈಟ್ ರೀ? ನೆಕ್ಸ್ಟ್ ತಮಗ ಏನಾದ್ರೂ ಹೊಲದಾಗ ಅದ್ಭುತವಾದ ವ್ಯವಸಾಯ ಮಾಡಿ ಸಾಕಾಗಿತ್ತು ಅಂತಂದ್ರೆ ಅವ್ರದೇ ಇರ್ತಕ್ಕಂಥ ಒಂದು ಈಜುಕೊಳ ಇತ್ತು. ಅದು ಈಜುಕೊಳ ಮೆಹಂಜೋದಾರದಕ್ಕನ ಬಂದದ. ಯಾವ ಕೊಳ ರೀ? ಸೀದಾ ಮುಂಜಾನೆ ಹೇಳೋದು, ಜರ ಪ್ರಸಾದ್ ತೊಂಬದು, ಹೊಲಕ್ ಹೋಗೋದು, ಕೆಲಸ ಮಾಡೋದು. ಬಾಳ ಆಯಾಸ ಐತೆ ಅಂತ ತಿಳ್ಕೊರಿ. ಹೊಲ್ಲಿಂದ ಬರೋದು ಸೀದಾ ನೀರ ಹಾರೋದು, ಸ್ಯಾನ್ಸನ್ ಇಸ್ಲಾನ ಮತ್ ಮನಿ ಕಡೆ ಹೋಗೋದು. ಒಂದು ಈಜುಕೊಳನೂ ಇತ್ತು. ಎಷ್ಟು ಅದ್ಭುತವಾದ ನಗರ ವ್ಯವಸ್ಥೆ ಹೊಂದ್ಯಾರ ನೋಡ್ರಿ. ಯಾವ ನಾಗರಿಕತೆ? ಯೋಜನೆ ಬದ್ಧವಾದ ಎಂತ ವ್ಯವಸ್ಥೆ ರೀ? ಯೋಜನೆ ಬದ್ಧವಾದ ನಗರ ವ್ಯವಸ್ಥೆ. ರೈಟ್ ರೀ? ನೆಕ್ಸ್ಟ್ ಎತ್ತಿನ ಬಂಡಿಗಳನ್ನ ಇದ್ವು ಆಗಿನ ಕಾಲ. ಯಾವ ಕಾಲದಾಗ? ಸಿಂಧು ನಾಗರಿಕತೆ. ಯೋಜನೆ ಬದ್ಧವಾದ ನಗರ ವ್ಯವಸ್ಥೆ ಹೊಂದಿದ್ರು. ನೆಕ್ಸ್ಟ್ ಕೃಷಿಕರಾಗಿದ್ರು, ಚಿತ್ರಲಿಪಿಗಳಾಗಿದ್ರು. ತಮ್ಮ ಮನೆಗಳನ್ನು ಎಂತ ಇಟ್ಟಿಗೆಗಳನ್ನು ಕಟ್ಟುತ್ತಿದ್ರಿ? ಸುಟ್ಟ ಇಟ್ಟಿಗೆಗಳು. ಎಂತ ಇಟ್ಟಿಗೆಗಳು? ತಮ್ಮ ಮನೆಗಳನ್ನು ಯಾವ ಇಟ್ಟಿಗೆಯನ್ನು ಕಟ್ಟಿಸಿದ್ರು ಕೇಳಿದ್ರ ಸುಟ್ಟ ಇಟ್ಟಿಗೆ. ಆಹಾರಕ್ಕಾಗಿ ಗೋಧಿ, ಬಾರ್ಲಿ, ಸಾಸಿವೆ. ಯಾರು ಪ್ರಮುಖ ದೇವರು? ಯಾರ್ರಿ? ಪಶುಪತಿ. ಇಷ್ಟವಾದ ಪ್ರಾಣಿ, ಇಷ್ಟವಾದ ಪಕ್ಷಿ ಏನೇನು ಗೊತ್ತಿರ್ಲಿಲ್ಲ. ಒಂದು ಕುದುರೆ, ಇನ್ನೊಂದು ಕಬ್ಬು, ಇನ್ನೊಂದು ಕಬ್ಬಿಣ. ಮೂರು ಕೇಕೇನೆ ಅವ ನೋಡ್ರಿ. ನೆಕ್ಸ್ಟ್ ರೇಖಾಗಣಿತ ಮತ್ತು ದಶಮಾಂಶ ಪದ್ಧತಿ. ಮಹಿಳೆಯರಿಗೆ ಒಂದು ಉನ್ನತವಾದ ಸ್ಥಾನ ಇತ್ತಿದೆ. ಎಕ್ಸಾಮ್ ಕೇಳಲ್ಲ, ಒಟ್ಟ ಸುಮ್ ಹೇಳತ್ತೀನಿ. ಅವ್ರಿಗೂ ಒಂದು ಉನ್ನತವಾದ ಸ್ಥಾನ ಇತ್ತು. ಯಾವ ನಾಗರಿಕತೆಯಲ್ಲಿ? ಮಹಿಳೆಯರಿಗೆ ಉನ್ನತವಾದ ಸ್ಥಾನ ಇತ್ತು. ನೆಕ್ಸ್ಟ್ ಮಹಿಳೆಯರು ಎಂತ ಪ್ರಿಯರಾಗಿದ್ದರು? ಆಭರಣ ಪ್ರಿಯ. ಈಗ ಈಗ ಆಭರಣ ಪ್ರಿಯ ನೀ ಅಲ್ಲ. ನಿನಗೆ ಅಂಕುನಪ್ಪ. ಯಾವ ಪ್ರಿಯರಿ? ಅವ ಸಿಂಧು ನಾಗರಿಕತೆಯಲ್ಲಿ ಮಹಿಳೆಯರು ಆಭರಣ ಪ್ರಿಯರು. ಸಿಂಧು ನಾಗರಿಕತೆ ಮಹಿಳೆಯರು ಎಂತ ಕ್ರೀಡೆಗಳನ್ನು ಇಷ್ಟಪಡುತ್ತಿದ್ರು ಉತ್ತರ? ಒಳ ಕ್ರೀಡಾಂಗಣ ಅಂದ್ರ ಪಗಡೆ ಆಟವನ್ನು ಆಡ್ತಿದ್ರು. ಬಳಚೂರಲ್ಲ, ಚಕರುಚಿ ಆಡ್ತಿರ್ಲ ಅವಲ್ಲ, ಪಗಡೆ ಆಟನೇ ಆಡ್ತಿದ್ರು ಅವ್ರು. ಯಾವ ನಾಗರಿಕತೆಯಲ್ಲಿ? ಪುರುಷರು ಹೊರ ಕ್ರೀಡಾಂಗಣ ಇಷ್ಟಪಡ್ತಿದ್ರು. ರೈಟ್ ರೀ? ನೆಕ್ಸ್ಟ್ ತಮ್ಮ ಕೇಶವನ್ನು ಬಾಚಿಕೊಳ್ಳಲು ಏನು ದಂತದ ಬಾಚಣಿಕೆಯನ್ನು ಬಳಸ್ತಿದ್ರತ್ ಮಹಿಳೆಯರು. ಈಗ ದಂತ ಕಿಲಿ ಎಲ್ರ ಬಿದ್ದದಂದ್ರೆ ಯಾವ್ದಾರ ಪ್ರಾಣಿ ಹಂಚಿ ಹೋತನ ಮಂದಿ. ಅವಾಗಿನ ಕಾಲದಾಗೆ ದಂತದ ಬಾಚಣಿಕೆಯನ್ನು ಬಳಸಿದ್ರು. ಸೌಂದರ್ಯ ವರ್ಧಕಗಳನ್ನು ಬಳಸಿದ್ರು. ಕಾಡಿಗೆನು ಬಳಕೆಯಲ್ಲಿತ್ತು. ಯಾವ ನಾಗರಿಕತೆಯಲ್ಲಿ? ಸಿಂಧು ನಾಗರಿಕತೆಯಲ್ಲಿ. ರೈಟ್ ರೀ? ಇಷ್ಟು ಗೊತ್ತಾಗ್ಯದಲ್ರಿ? ನೆಕ್ಸ್ಟ್ ಈ ನಾಗರಿಕತೆ ಒಂದೇ ಒಂದು ದೋಷ ಏನು ಅಂತಂದ್ರ ಆ ಬಾವಿಯನ್ನು ತೋಡಿದ ಪಕ್ಕಕ್ಕೆ ಏನಿತ್ತು ಅಂತಂದ್ರ ಚರಂಡಿ ಇತ್ತು. ರೈಟ್ ರೀ?
ಆ ಚರಂಡಿಯಲ್ಲಿ ಹಿಂಗಿರ್ತಕ್ಕಂಥ ನೀರುಗಳು ಎದರ ಹೋಗಿ ಮಿಕ್ಸ್ ಆಗ್ತಿದ್ವು. ಇದು ಒಂದೇ ದೋಷ ಇತ್ತು. ಯಾವ ನಾಗರಿಕತೆಯಲ್ಲಿ? ಸಿಂಧೂ ನಾಗರಿಕತೆ. ಇದು ಎಂತ ವ್ಯವಸ್ಥೆ ರೀ? ನಗರ ಯೋಜನೆ. ಎಂತ ವ್ಯವಸ್ಥೆ? ನಗರ ಯೋಜನೆ. ಇಷ್ಟೇ ಓದ್ಬೇಕು, ಎಕ್ಸಾಮ್ ಕಿಟ್ಟೆ ಕೇಳ್ತಾನ. ಇದು ಗೊತ್ತಾಗ್ಯದ ನಮ್ ಕೇಳ್ರಿ. ಗೊತ್ತಾಗ್ಯದ್ರಿ? ಯಾವ ನಾಗರಿಕತೆ ಅಂದೇನ್ರಿ? ಸಿಂಧೂ ನಾಗರಿಕತೆ. ಒಂದ್ ಇಂಪಾರ್ಟೆಂಟ್, ಯಾವ ಯುಗದಲ್ಲಿತ್ತು ಅಂತಂದ್ರ ಕಂಚಿನ ಯುಗ. ಎಂತ ವ್ಯವಸ್ಥೆ ರೀ? ನಗರ ವ್ಯವಸ್ಥೆ. ನೋಡಿದಾಗ ಒಂದೇದು ಯೋಜನೆಬದ್ಧವಾದ ನಗರ ವ್ಯವಸ್ಥೆ. ಇವರ ಪ್ರಮುಖ ಉದ್ಯೋಗ ಕೃಷಿ. ಎಂತ ಲಿಪಿಗಳಾಗಿದ್ರು? ಇವರ ಬರವಣಿಗೆ ಚಿತ್ರಲಿಪಿಗಳು. ನೆಕ್ಸ್ಟ್ ಮನಿಯನ್ನು ಕಟ್ಕೊಳ್ಳಕ್ಕ ಎಂತ ಇಟ್ಟಿಗೆಗಳು. ನೆಕ್ಸ್ಟ್ ಮನಿ ಕಟ್ಟಿದ್ರು ಕಿಟಕಿ ಯಾವ ಭಾಗದಲ್ಲಿ ಬಿಡಲಾಗುತ್ತಿತ್ತು? ಮನೆ ಹಿಂದಿನ ಭಾಗ. ಕಾರಣ ಅಷ್ಟೇ, ಯಾವ್ದಾದ್ರು ಗಾಡಿಗಳು ಹಾಯ್ದು ಹೋಗ್ತಂದ್ರ ಧೂಳಿನ ಪ್ರಮಾಣ ಏನಾಗಬಾರ್ದು, ಮನೆಗೆ ಹೋಗ್ಬಾರ್ದು ಅಂತ ಹೇಳಿ ಏನ್ ಮಾಡ್ತಿದ್ರು? ಕಿಟಕಿಗಳು ಹಿಂಬದಿಯಲ್ಲಿ ಬಿಡಲಾಗುತ್ತಿದ್ರು. ಬಾಕ್ಲಿಗೆ ಬಾಕ್ಲ ಪರ ಹಾಕ್ತಿದ್ರು. ನಾ ಸುಮ್ಮಲ್ಲ ತಿಂದ್ರೆ ಹಾಕ್ತಿದ್ದಿಲ್ಲ. ಇದ್ದದ್ ಕಂಬನೇ ಇತ್ತು, ರೈಟ್ ರೀ. ಕಂಬಕ್ಕೊಂದು ಲೈಟ್ನು ಇತ್ತು, ಬೀಳಲ್ದು. ಇಲ್ಲ, ಬೀಳದಿತ್ತು. ಹೀಗಿರ್ತಾವ, ಬೀಳಲ್ದು, ರೈಟ್ ರೀ. ಬಹಳ ಅದ್ಭುತವಾದ ನಗರ ವ್ಯವಸ್ಥೆಯನ್ನು ಹೊಂದಿದ್ರು. ಯಾವ ನಾಗರಿಕತೆ? ಪ್ರಮುಖ ದೇವರು ಕೇಳಿದ್ರ ಪಶುಪತಿ. ನೆಕ್ಸ್ಟ್ ಇಷ್ಟವಾದ ಪ್ರಾಣಿ ದುಬದಗು. ಇಷ್ಟವಾದ ಪಕ್ಷಿ ಪಾರಿವ. ಏನೇನು ಗೊತ್ತಿಲ್ಲ. ಕುದುರೆ, ಕಬ್ಬು, ಕಬ್ಬಿಣ. ನೆಕ್ಸ್ಟ್ ಯಾವ ಗಣಿತ? ನೆಕ್ಸ್ಟ್ ಯಾವ್ದ್ರಾಗ್ರಿ? ದಶಮಾಂಶ ಪದ್ಧತಿಯಲ್ಲೂ ಪಾಂಡಿತ್ಯನ ಹೊಂದಿದ್ರು. ಯಾವ ನಾಗರಿಕತೆ ಪ್ರಜೆಗಳು? ಸಿಂಧೂ ನಾಗರಿಕತೆ ಪ್ರಜೆ. ಕೇಳ್ಬೇಕಾಯ್ತು ನಾವು, ಇಟ್ಟೇ ಕೇಳ್ತಾನ. ಅದು ಏನು ಕೇಳಿಲ್ಲ ಅಂತಂದ್ರೆ ಯಾವ ಯುಗದಾಗಿತ್ತು ಅಂತ ಹೇಳಿ ಕೇಳ್ತಾನ, ರೈಟ್ ರೀ. ಯಾವ ಯುಗದಾಗಿತ್ರಿ? ಕಂಚಿನ ಯುಗ. ನೆಕ್ಸ್ಟ್ ಸಿಂಧೂ ನಾಗರಿಕತೆಯಲ್ಲಿ ಅತ್ಯಂತ ದೊಡ್ಡದಾದ ಈಜುಕೊಳನು ಕಂಡು ಬಂದದು. ಯಾವ ಕೊಳ ರೀ? ಆ ಈಜುಕೊಳ ಯಾವ ನೆಲೆಯಲ್ಲಿ ಕಂಡು ಬತ್ತು ಅಂತ ಹೇಳಿ ಪ್ರಶ್ನೆ ಕೇಳ್ತಾನ. ಅದು ಮೆಹೆಂಜೋದಾರ್ ಅಂತ ಹೇಳಿ ಒಂದು ನೆಲೆ ಇತ್ತು. ಯಾವ ನೆಲೆ ರೀ? ಆ ಮೆಹೆಂಜೋದಾರ್ನಲ್ಲಿ ಯಾವ ಕೊಳ ಕಂಡು ಬಂದಿತ್ತಂತ ಕೇಳಿದ್ರಿ? ಈಜುಕೊಳ. ಆ ಈಜುಕೊಳದಲ್ಲಿ 2 ವಿಗ್ರಹಗಳನ್ನು ಸಿಕ್ಕ್ಯಾವ. ಮೆಹೆಂಜೋದಾರ್ ಅಂತ ಹೇಳಿ ಬರ್ತದ. ಅದು ಪತ್ತೆ ಹೆಸರು ಯಾರ್ರಿ? ಆರ್.ಡಿ. ಬ್ಯಾನರ್ಜಿ, ರೈಟ್ ರೀ. ಈ ಈಜುಕೊಳ ಅಂತ ಹೇಳಿ ಕಾಣಬತ್, ರೈಟ್ ರೀ. ಆ ಈಜುಕೊಳದಾಗ ಎಲ್ಲ ನೀರು ಬತ್ತು ಹೋಗ್ಯಾವ ನೋಡ್ರಿ ಪಾಪ. ಈಗೆಲ್ಲ ಇರ್ತಾರ ನೀರು? ಇವೇ ಇಟ್ಟಿಗೆಯಿಂದ ಮನಿ ಕಟ್ತೀವಿಲ್ರಿ ನಾವು? ಕಟ್ಟಲ್ರಿ. ಆಗಿನ ಕಾಲ ಈಜುಕೊಳ ಯಾವ ನೆಲೆಯಲ್ಲಿ ಪತ್ತೆ ಹಚ್ಚಲಾಯಿತು ಅಂತ ಹೇಳಿ ಕೇಳ್ತಾನ? ಮೆಹೆಂಜೋದಾರ್. ಆ ಮೆಹೆಂಜೋದಾರ್ ಆ ಈಜುಕೊಳದಾಗೆ ಈ ವಿಗ್ರಹ ಕಾಣ ಬಂದ, ಯೋಗಿಯ ವಿಗ್ರಹ. ಆ ಯೋಗಿ ವಿಗ್ರಹ ಯಾವುದರಿಂದ ಮಾಡಲಾಗಿತ್ತು ಅಂತ ಹೇಳಿ ಕೇಳೋದು ಅಂತಂದ್ರ ಕಂಚಿನಿಂದ ಮಾಡಲಾಗಿತ್ತು. ಯಾಕಂದ್ರೆ ಸಿಂಧೂ ನಾಗರಿಕತೆ ಇದ್ದಿದ್ದೆ ಯಾವ ಯುಗದಲ್ಲಿ? ಕಂಚಿನ. ನೃತ್ಯ ಮಾಡುತ್ತಿರ್ತಕ್ಕಂಥ ಬಾಲಕಿಯ ವಿಗ್ರಹ ಮತ್ತು ಯೋಗಿಯ ಮೂರ್ತಿ ಸಿಕ್ಕಿದ್ದೆ ಆ ಮೆಹೆಂಜೋದಾರ್ನ ಈಜುಕೊಳದಲ್ಲಿ ಇಲ್ಲದಾರ ನೋಡ್ರಿ. ನೃತ್ಯ ಭಂಗಿಯ ವಿಗ್ರಹನ ಕಾಣ ಬಂದ. ಅವ್ ಮುಂದೆ ಹೇಳಿರ್ತೇನೆ, ರೈಟ್. ಗೊತ್ತಿರ್ಬೇಕು, ರೈಟ್ ರೀ. ಇದು ಯಾವ ನಾಗರಿಕತೆ ನಗರ ವ್ಯವಸ್ಥೆ ರೀ? ಸಿಂಧೂ ನಾಗರಿಕತೆಯ ನಗರ ವ್ಯವಸ್ಥೆ. ಒಳಚರಂಡಿನೂ ಇತ್ತು, ರೈಟ್ ರೀ. ವಾರದ ಒಂದ್ಸರ್ತಿ ಏನ್ ಮಾಡ್ತಿದ್ರು? ಮ್ಯಾನ್ ಹೋಲ್ಗಳನ್ನು ಸ್ವಚ್ಛಗೊಳಿಸಲಾಗುತ್ತಿತ್ತು, ರೈಟ್ ರೀ. ಇದಾದ ನಂತರ ಸಿಂಧೂ ನಾಗರಿಕತೆಯ ಪ್ರಮುಖ ನೆಲೆಗಳ ಬಗ್ಗೆನೂ ಗೊತ್ತಿರ್ಬೇಕು. ಅಲ್ಲೂ ಕ್ವಶನ್ಗಳು ಕೇಳ್ತಾನೆ. ಸಿಂಧೂ ನಾಗರಿಕತೆ ಅನೇಕ ಪ್ರಮುಖವಾದ ನೆಲೆಗಳಂತ ಹೇಳಿ ಬರ್ತಾವ. ಆ ನೆಲೆಗಳಲ್ಲಿ ಒಂದನೇದು ಯಾವುದು ಅಂತಂದ್ರೆ ಹರಪ್ಪ ಅಂತ ಹೇಳಿ ಕಂಡು ಬರ್ತದೆ. ಯಾವಾದ್ರಿ? ಹರಪ್ಪ. ಇದ್ರ ಬಗ್ಗೆ ಡೀಟೇಲ್ ಚಂದಗಾಗಲ್ ಬರ್ದಿರ್ತೀನಿ ಇಲ್ಲಿ ಮ್ಯಾಪ್ನ, ರೈಟ್ ರೀ. ಅಷ್ಟು ನೆನ್ಪಿಟ್ಕೋ. ಸಿಂಧೂ ನಾಗರಿಕತೆಯ ಪ್ರಮುಖ ನೆಲೆಗಳಲ್ಲಿ ಒಂದು ಮೆಹೆಂಜೋದಾರ, ಇನ್ನೊಂದು ಹರಪ್ಪ. ಪ್ರಸ್ತುತ ಇವು ಯಾವ ರಾಷ್ಟ್ರದ ಕಂಡು ಬರ್ತವ್ರಿ? ಪಾಕಿಸ್ತಾನ. ಇಡೀ ಅಖಂಡ ಭಾರತ ಮತ್ತು ಸಿಂಧು ಎಂಬ ಪ್ರಾಂತ್ಯ ಅಥವಾ ಸಿಂಧ್ ಪ್ರಾಂತ್ಯ ಮತ್ತು ಅಖಂಡ ಭಾರತ 1947ರವರೆಗೂ ಒಂದೇ ಆಗಿದ್ದು. 47 ಆಗಸ್ಟ್ 14ರಂದು ದೇಶ ವಿಭಜನೆ ಆಯ್ತು. ಭಾರತದಿಂದ ಏನು ಪ್ರತ್ಯೇಕವಾಯ್ತು? ಪಾಕಿಸ್ತಾನ ಪ್ರತ್ಯೇಕ ಆದ ನಂತರ ಭಾರತ ಇರತಕ್ಕಂಥ ಸಿಂಧೂ ನಾಗರಿಕತೆಯ ಪ್ರಮುಖ ನೆಲೆಗಳು ಎಲ್ಲಿಗೆ ವಲಸೋದ್ರಿ? ಪಾಕಿಸ್ತಾನಕ್ಕ ನೆಲೆಸೋಗಿರ್ತಾವ, ರೈಟ್ ರೀ. ನೆಕ್ಸ್ಟ್ ಪ್ರಸ್ತುತ ಇವೆರಡೂ ಪ್ರಮುಖ ಅದಾವ. ಯಾವ್ಯಾವ್ರಿ? ಒಂದು ಮೆಹೆಂಜೋದಾರ, ಇನ್ನೊಂದು
ಹರಪ್ಪ. ಆ ಎರಡೂ ನೆಲೆಗಳು ಪ್ರಸ್ತುತ ಯಾವ ರಾಷ್ಟ್ರದಲ್ಲಿ ಕಂಡು ಬರುತ್ತವೆ ಅಂತ ಹೇಳಿ ಕೇಳಿದ್ರೆ ನೀವು ಸ್ಪಷ್ಟವಾಗಿ ಪಾಕಿಸ್ತಾನದಲ್ಲಿ ಕಂಡು ಬರುತ್ತವೆ. ಒಂದ್ ಅಂಕ ಬರ್ತವೆ. ಒಂದೇ ರೀ, ಹಾ ಒಂದೇ. ಮತ್ತೇನೊಂದು ಪನಸ್ ಬರ್ತಾವ್ರಿ, ಇಲ್ಲ ಒಂದೇ. ಇದು ಯಾವ ನೆಲೆ ರೀ? ಹರಪ್ಪ ಅಂತ ಹೇಳಿ. ಈ ಹರಪ್ಪ ಪ್ರಸ್ತುತ ಯಾವ ರಾಷ್ಟ್ರದಲ್ಲಿ ಕಂಡು ಬರ್ತದ ಅಂತಂದ್ರೆ ಇದು ಪಾಕಿಸ್ತಾನದ ಕಂಡು ಬರ್ತದೆ. ಎಲ್ಲಿ ಕಂಡು ಬರ್ತದೆ? ನೆಕ್ಸ್ಟ್, ಹರಪ್ಪ ಪಾಕಿಸ್ತಾನದ ಮಾಟಿಂಗ್ ಮೋರಿ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಆ ನೆಲೆ ಸಿಂಧ್ ಪ್ರಾಂತ್ಯದಲ್ಲಿ ಇತ್ತು. ಮೊದಲು ಯಾವ ಪ್ರಾಂತ್ಯದಾಗಿತ್ರಿ? ಸಿಂಧ್ ಪ್ರಾಂತ್ಯ. ಈ ಪಾಕಿಸ್ತಾನದಲ್ಲಿ ಕಂಡು ಬರ್ತಕ್ಕಂಥ ಹರಪ್ಪ ನೆಲೆಯನ್ನು ಪತ್ತೆ ಹಚ್ಚಿರ್ತಕ್ಕಂಥ ವ್ಯಕ್ತಿ ಯಾರಂತ ಹೇಳಿ ಕೇಳ್ತಾರೆ. ಯಾರು ಹೇಳ್ರಿ ನೀವೇ? ಯಾವ ಸಹಾನಿ? ಇತಿಹಾಸದಾಗ ದಯಾನಂದ ಸಹಾನಿ ಅಂತ ಹೇಳಿ ಒಬ್ರು ಬರ್ತಾರೆ, ದಯಾನಂದ ಸರಸ್ವತಿ ಒಬ್ರು ಬರ್ತಾರ. ಅವ್ರು ಬೇರೆ, ಇವ್ರು ಬೇರೆ. ನೀವಿಬ್ರು ಒಂದೇನ ಬೇಡ್ರಿ. ದಯಾನಂದ ಸರಸ್ವತಿನ ಎಲ್ಲತ್ತೀರಿ ಅವಾಗಿನ ಹಿಡಿದ್ರಿ. ದಯಾನಂದ ಸರಸ್ವತಿ ಏನು ಬೇಡ್ರಿ, ದಯಾರಾಮ್ ಸಹಾನಿ. ರೈಟ್ ರೀ? ಪ್ರಸ್ತುತ ಹರಪ್ಪ ನೆಲೆ ಎಲ್ಲಿ ಕಾಣ ಬರ್ತದ ಅಂತಂದ್ರೆ ಇದು ಪಾಕಿಸ್ತಾನದಾಗ ಕಾಣ ಬರ್ತದ. ರೈಟ್ ರೀ? ಎಲ್ಲಿ ಕಾಣ ಬರ್ತದ್ರಿ? ಪಾಕಿಸ್ತಾನ. ನೆಕ್ಸ್ಟ್, ಆ ನೆಲೆಯನ್ನು ಪತ್ತೆ ಹಚ್ಚಿದ ವ್ಯಕ್ತಿನೇ ಯಾರು ಅಂತಂದ್ರ ದಯಾನಂದ್, ದಯಾನಂದ ಸಹಾನಿ ಅಂತ ಹೇಳಿ. ನೆಕ್ಸ್ಟ್, ಆ ನೆಲೆ ಪತ್ತೆ ಹಚ್ಚಿದ ಅವಧಿ ಏನ್ ಕೇಳ್ತಾನ? 1921. ರೈಟ್ ರೀ? ಯಾವ ನದಿ ತೀರ ಅಂತ ಹೇಳಿ ಎಕ್ಸಾಮ್ ಕೇಳೋದಾತ್ಮರ ರಾವಿ ನದಿ. ರಾವಿ ನದಿ ಎಡಕ್ಕ ಏನ ಬಲಕ್ಕ ಅಂತ ಹೇಳಿ ಕೇಳ್ತಾನ? ಎಡಕ್ಕ. ರೈಟ್ ರೀ? ರಾವಿ ನದಿ ಯಾವ ಭಾಗದಲ್ಲಿ ನಾಗರಿಕತೆ ಹುಟ್ಟುಕೊಳ್ತೋ ಯಾವ ನೆಲೆ ಕಾಣಬತ್ರಿ? ನೆಕ್ಸ್ಟ್, ಈ ಪಾಕಿಸ್ತಾನದ ಮಾಟೆಂಗಮೋರಿ ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂಥ ಹರಪ್ಪ ಎಂಬ ನೆಲೆಯನ್ನು ಸಂಶೋಧಿಸಿದ ವ್ಯಕ್ತಿ ದಯಾರಾಮ್. ನೆಕ್ಸ್ಟ್, ಇದು ಪತ್ತೆ ಹಚ್ಚಿದ ಅವಧಿ ಕೇಳಿದ್ರ 1921. ನೆಕ್ಸ್ಟ್, ನದಿ ಕೇಳಿದ್ರಿ ರಾವಿ ನದಿ. ರಾವಿ ನದಿ ಯಾವ ಭಾಗ ಕೇಳಿದ್ರ? ಎಡಭಾಗ. ನೆಕ್ಸ್ಟ್, ಇಲ್ಲಿ ಏನೇನ್ರ ಕಂಡು ಬಂದಾವ ಅಂತಂದ್ರ 6 ಉಗ್ರಾಣಗಳನ್ನ ಕಂಡು ಬಂದಾವ. ಏನ್ ಕಂಡು ಬಂದಾವ್ರಿ? ಈ ಬಲಢ್ಯವಾದ 6 ಉಗ್ರಾಣಗಳನ್ನು ಕಂಡು ಬರ್ತಕ್ಕಂಥ ನೆಲೆನೇ ಯಾವ್ದು ಕೇಳಿದ್ರ ಹರಪ್ಪ. ಯಾಕೆ ಸಿಂಧು ನಾಗರಿಕತೆಯಲ್ಲಿ ಉಗ್ರಾಣಗಳನ್ನು ಕಟ್ಟಿಸಿದ್ರು ಅಂತಂದ್ರೆ ಯಾವುದೇ ಕಾರಣಕ್ಕಾಗಿ ಆ ವ್ಯವಸಾಯ ಅಥವಾ ಕೃಷಿಕ ಬೆಳೆದಿರ್ತಕ್ಕಂಥ ದವಸ ಧಾನ್ಯಗಳನ್ನ ಏನಾಗ್ಬಾರ್ದು? ತೇಮಾಂಶದಿಂದ ಹಾಳಾಗ್ಬಾರ್ದು ಅಂತ ತಿಳ್ಕೊಂಡು ಏನನ್ನು ಕಟ್ಟಿಸಲಾಗುತ್ತಿತ್ತು? ಉಗ್ರಾಣಗಳು. ರೈಟ್? ಹಳಿ ಮನಿಗಳದಾಗ ಇರ್ತಾವ ನೋಡ್ರಿ ಉಗ್ರಾಣಗಳು. ರೈಟ್? ಇದ್ರಾಗ ಎಲ್ಲ ದವಸ ಧಾನ್ಯಗಳನ್ನ ಏನ್ ಮಾಡಿರ್ತಾರ್ರಿ? ಸಂಗ್ರಹಣೆ ಮಾಡಿರ್ತಾರ. ಕಾರಣ ಅಷ್ಟೇ, ಇವು ಗಾಳಿ ಅಥವಾ ತೇಮಾಂಶದಿಂದ ಏನಾಗ್ಬಾರ್ದು ಅಂತ ಹೇಳಿ ಹಾಳಾಗ್ಬಾರ್ದು ತಿಳ್ಕೊಂಡು ಬಲಾಢ್ಯವಾಗಿ ಆ ಪ್ರಾಚೀನ ಅಥವಾ ಸಿಂಧು ನಾಗರಿಕತೆಯಲ್ಲಿ ಏನ್ ಸ್ಥಾಪನೆ ಮಾಡ್ತಿದ್ರು? ಉಗ್ರಾಣಗಳ ಇರ್ತವೆ. ಎಷ್ಟು ಉಗ್ರಾಣಗಳು ಕಂಡು ಬಂದವ್ರಿ? 6 ಉಗ್ರಾಣಗಳನ್ನ ಕಂಡು ಬಂದವ್. ನೆಕ್ಸ್ಟ್, ಇಲ್ಲಿ ಅತ್ಯಂತ ದೊಡ್ಡದಾದ ಸಮಾಧಿ ಸ್ಥಳ ಕಂಡು ಬಂದದ R37 ಅಂತ ಹೇಳಿ. ಯಾವ 37? R37 ಅನ್ನೋ ಸಮಾಧಿ ಸ್ಥಳ ಯಾವ ನೆಲೆಯಲ್ಲಿ ಕಂಡು ಬಂತು? ನೆಕ್ಸ್ಟ್, ಇಲ್ಲಿ ಕಲ್ಲಂಗಡಿ ಬೀಜಗಳು ಸಿಕ್ಕ್ಯಾವತ್ತು ನೋಡ್ರಿ. ಯಾವ ಬೀಜಗಳು? ಕಲ್ಲಂಗಡಿ ಬೀಜಗಳು ಯಾವ ನೆಲೆಯಲ್ಲಿ ಪತ್ತೆ ಹಚ್ಚಲಾಯಿತು ಕೇಳಿದ್ರೆ ಹರಪ್ಪ. ರೈಟ್ ರೀ? ಹರಪ್ಪ ಸಂಶೋಧಿಸಿದವರು ಯಾರು? ದಯಾರಾಮ್ ಸಹಾನಿ. ಅವಧಿ ಕೇಳಿದ್ರೆ 1921. ನದಿ ಕೇಳಿದ್ರೆ ರಾವಿ. ಎಷ್ಟು ಉಗ್ರಾಣಗಳು? 6 ಉಗ್ರಾಣ. ನೆಕ್ಸ್ಟ್, R37 ಎನ್ನುವುದು ಇದೊಂದು ಏನು ಅಂತ ಹೇಳಿ ಕೇಳಿದ್ರೆ ಇದೊಂದು ಸಮಾಧಿ ಸ್ಥಳ ಅದ. ಯಾರ್ದಂತ ಕೇಳಬೇಡ್ರಿ, ಯಾರ್ದೋ ಗುರುತು. ಇದೊಂದು ಏನ್ರಿ? ಸಮಾಧಿ ಸ್ಥಳ. ಅಂದ್ರ ಪ್ರಸ್ತುತ ಎಲ್ಲಿ ಕಂಡು ಬರ್ತದ? ಅದು ಪಾಕಿಸ್ತಾನ. 1ನೇ ನೆಲೆ ಮುಗೀತು. ನೆಕ್ಸ್ಟ್, 2ನೇದು ಯಾವ್ದು? ಮೆಹೆಂಜೋ ದಾರ್. ಯಾವ್ದಾರಿ? 2ನೇ ನೋಡ್ರಿ. ಉಗ್ರಾಣಗಳು. ರೈಟ್ ರೀ?
ಈ ಉಗ್ರಾಣಗಳನ್ನು ಅತಿ ಹೆಚ್ಚಾಗಿ ಉಗ್ರಾಣಗಳನ್ನು ಯಾವ ನೆಲೆಯಲ್ಲಿ ಸಿಕ್ಕುತ್ತಾರ? ಹರಪ್ಪ. ಒಟ್ಟು ಉಗ್ರಾಣಗಳ ಸಂಖ್ಯೆ ಯಾವ್ದ್ರಿ? 6 ಸಿಕ್ಕ್ಯಾವ, ರೈಟ್ ರೀ. ನೆಕ್ಸ್ಟ್ ಎರಡನೇದು ಯಾವ್ದು ಅಂತಂದ್ರ ಮೆಹೆಂಜೋದಾರ್ ಅಂತ ಹೇಳಿ. ಮೆಹೆಂಜೋದಾರೋ ಅಂತ ಹೇಳಿ ಬರ್ತದೆ. ಇದು ಪ್ರಸ್ತುತ ಎಲ್ಲಿ ಕಾಣ ಬರ್ತದ್ರಿ? ಪಾಕಿಸ್ತಾನ್ಗೆ ಕಾಣ ಬರ್ತದೆ. ಈ ಪಾಕಿಸ್ತಾನದ ಯಾವ ಜಿಲ್ಲೆಯಲ್ಲಿ ಕಾಣ ಬರ್ತದ ಅಂತ ಕೇಳಿದ್ರೆ ಇದು ಲರ್ಖಾನ್ ಎಂಬ ಜಿಲ್ಲೆಯಲ್ಲಿ ಕಾಣ ಬರ್ತದ. ಯಾವ ಖಾನ್? ಈ ಲರ್ಖಾನ್ ಎಂಬ ಜಿಲ್ಲೆಯಲ್ಲಿ ಕಾಣ ಬರ್ತದ. ಇದು ಪತ್ತೆ ಹಚ್ಚಿದ್ದೆ 1922ಕ್ಕ. ಎಷ್ಟಕ್ರಿ? ಆ ಪತ್ತೆ ಹಚ್ಚಿದ ವ್ಯಕ್ತಿನೇ ಯಾರಾಗಿದ್ರು ಅಂತಂದ್ರ RD ಬ್ಯಾನರ್ಜಿ ಅವರಾಗಿದ್ರು. RD ಬ್ಯಾನರ್ಜಿ. ಯಾವ ನೆಲೆ ಪತ್ತೆ ಹಚ್ಚ? ಇದು ಯಾವ ನದಿ ತೀರದಲ್ಲಿ ಕಾಣ ಬರ್ತದ ಅಂತಂದ್ರ ಸಿಂಧೂ ನದಿ ತೀರ. ಯಾವ ನದಿ ತೀರ? ನೆಕ್ಸ್ಟ್ ಮೆಹೆಂಜೋದಾರ್ ಯಾಕೆ ಫೇಮಸ್ ಆಯ್ತು ಅಂತಂದ್ರೆ ಇದು ಯೋಜನೆಬದ್ಧವಾದ ನಗರ ವ್ಯವಸ್ಥೆಯಲ್ಲಿ ಇದೊಂದು ಈಜು ಕೊಳವನ್ನು ಹೊಂದಿತ್ತು. ಎಂತ ಕೊಳ? ಈ ಈಜು ಕೊಳ ಯಾವ ನೆಲೆಯಲ್ಲಿ ಕಾಣ ಬಂದದ ಅಂತ ಹೇಳಿ ಕೇಳ್ತಾನ. ಈಜು ಕೊಳ, ಸ್ವಿಮ್ಮಿಂಗ್ ಪೂಲ್. ಈ ಬಹಳ ಡಿಮ್ಯಾಂಡ್ ಅವಕ್ಕ. ಯಾವಕ್ಕ? ಈಜು ಕೊಳಕ್ಕ, ರೈಟ್ ರೀ. ನೆಕ್ಸ್ಟ್ ಆ ಈಜು ಕೊಳದಲ್ಲಿ ಎಂತ ವಿಗ್ರಹಗಳನ್ನ ಸಿಕ್ಕ್ಯಾವ ಅಂತಂದ್ರ ಕಂಚಿನಿಂದ ಮಾಡಿದ ವಿಗ್ರಹಗಳನ್ನ ಸಿಕ್ಕ್ಯಾವ, ರೈಟ್ ರೀ. ಎಷ್ಟು ವಿಗ್ರಹಗಳು ಕೇಳಿದ್ರ 2 ವಿಗ್ರಹಗಳನ್ನ ಸಿಕ್ಕ್ಯಾವ. ಎಷ್ಟು ಸಿಕ್ಕ್ಯಾವ್ರಿ? ಒಂದು ಯಾರ ವಿಗ್ರಹ ಅಂತಂದ್ರ ಯೋಗಿಯ ವಿಗ್ರಹ. ನೆಕ್ಸ್ಟ್ ಇನ್ನೊಂದು ಏನು ಅಂತಂದ್ರ ನೃತ್ಯ ಮಾಡಿರ್ತಕ್ಕಂಥ ಬಾಲಕಿಯ ಕಂಚಿನ ಮೂರ್ತಿ, ರೈಟ್ ರೀ. ನೃತ್ಯ ಅಥವಾ ಡ್ಯಾನ್ಸ್ ಮಾಡಿರ್ತಕ್ಕಂಥ ಬಾಲಕಿಯ ಕಂಚಿನ ಮೂರ್ತಿ ಎಲ್ಲಿ ಸಿಕ್ಕಿತು ಅಂತ ಹೇಳಿ ಕೇಳಿದ್ರ ಯಾವ ನೆಲೆಯಲ್ಲಿ ಸಿಕ್ಕ್ಯಾದ್ರಿ? ಆ 2 ನೆಲೆ, ರೈಟ್ ರೀ. 2 ವಿಗ್ರಹಗಳು ಎಲ್ಲಿ ಸಿಕ್ಕ್ಯಾವ ಅಂತ ಕೇಳಿದ್ರ ಮೆಹೆಂಜೋದಾರ್. ನೆಕ್ಸ್ಟ್ ಮೆಹೆಂಜೋದಾರ ಇದು ಸಿಂಧೂ ನಾಗರಿಕತೆಯಲ್ಲಿ ದೊಡ್ಡದಾದ ನೆಲೆ ಅನ್ಸ್ಕೊಳತ್. ಸಿಂಧೂ ನಾಗರಿಕತೆಯಲ್ಲಿ ದೊಡ್ಡದಾದ ನೆಲೆನೇ ಯಾವ್ದ್ರಿ? ಸಿಂಧೂ ನಾಗರಿಕತೆಯಲ್ಲಿ ದೊಡ್ಡದಾದ ನೆಲೆನೇ ಯಾವುದು ಅಂತಂದ್ರ ಮೆಹೆಂಜೋದಾರ್. ನೆಕ್ಸ್ಟ್ ಮೆಹೆಂಜೋದಾರದಲ್ಲಿ ದೊಡ್ಡ ದೊಡ್ಡ ಉಗ್ರಾಣಗಳನ್ನು ಕಾಣಬಂದ. ದೊಡ್ಡದಾದ ಉಗ್ರಾಣ. ದೊಡ್ಡದಾದ ಉಗ್ರಾಣ ಯಾವ ನೆಲೆಯಲ್ಲಿ ಕಾಣಬಂತು? ಮೆಹೆಂಜೋದಾರ್. ಪ್ರಸ್ತುತ ಮೆಹೆಂಜೋದಾರ್ ಎಲ್ಲಿ ಕಾಣ ಬರ್ತಾವ ಅಂತ ಕೇಳಿದ್ರೆ ಪಾಕಿಸ್ತಾನ್, ರೈಟ್ ರೀ. ಸಿಂಧೂ ನಾಗರಿಕತೆಯಲ್ಲಿ ದೊಡ್ಡದಾದ ನೆಲೆ ಕೇಳಿದ್ರ ಮೆಹೆಂಜೋದಾರ್, ರೈಟ್ ರೀ. ಮೆಹೆಂಜೋದಾರ್ ಇಷ್ಟೇ ನೆನ್ಪಿಟ್ಕೋಬೇಕು. ಎಂತ ಕೊಳ? ಈಜು ಕೊಳ. ಎಂತ ವಿಗ್ರಹಗಳು? ಕಂಚಿನ ವಿಗ್ರಹಗಳು. ಎಷ್ಟು ವಿಗ್ರಹಗಳು? 2. ಒಂದು ಯೋಗಿ, ಇನ್ನೊಂದು ನೃತ್ಯ ಮಾಡಿರ್ತಕ್ಕಂಥ ಬಾಲಕಿ ವಿಗ್ರಹ. 2 ಎದರಿಂದ ಮಾಡಲಾಗಿತ್ತು? ಕಂಚಿನ. ಅದೇ ಕಾರಣಕ್ಕ ಸಿಂಧೂ ನಾಗರಿಕತೆ ಯಾವ ಯುಗದಲ್ಲಿತ್ತು ಅಂತ ಕೇಳಿದ್ರೆ ಕಂಚಿನ ಯುಗ. ಇಷ್ಟೇ. ಇದೇ ವಿಗ್ರಹ ಸಿಕ್ಕ. ಅಥವಾ ಗಡ್ಡಧಾರಿ ಪುರುಷನ ಯೋಗಿ ಅಂತ ಹೇಳ್ಕೊ. ಒಂದ್ಸರಿ ಯೋಗಿ ಕೊಟ್ಟಿರ್ತಾರ, ಇದ್ದಿಲ್ಲ ಅಂತಂದ್ರಿ ಗಡ್ಡಧಾರಿ ಪುರುಷ ಅಂತ ಹೇಳಿ ಕೊಟ್ಟಿರ್ತಾರ ನೋಡ್ರಿ ಎಕ್ಸಾಂಪ. ಈ ವಿಗ್ರಹ ಯಾವ ನೆಲೆಯಲ್ಲಿ ಸಿಕ್ತ ಅಂತ ಹೇಳಿ ಎಲ್ಲಿ ಸಿಕ್ಕ್ಯಾದ್ರಿ? ಇದು ಮೆಹೆಂಜೋದಾರ್. ಮೆಹೆಂಜೋದಾರ್ ಅತ್ಯಂತ ದೊಡ್ಡ ಈಜು ಕೊಳ ಕಾಣ ಬಂದ, ರೈಟ್ ರೀ. ಈ ವಿಗ್ರಹ ನಮಗೆ ಇಲ್ಲೇ ಸಿಕ್ಕ್ಯಾದ. ಇವ್ರು ಎಂತ ಲಿಪಿಗಳಾಗಿದ್ರು? ಎಂತ ಲಿಪಿಗಳ್ರಿ ಇವ್ರು? ಚಿತ್ರಲಿಪಿಗಳಾಗಿದ್ರು, ರೈಟ್ ರೀ. ಮೆಹೆಂಜೋದಾರಲ್ಲಿ ಕಂಡು ಬರ್ತಕ್ಕಂಥ ಅತ್ಯಂತ ದೊಡ್ಡದಾದ ಉಗ್ರಾಣಗಳನ್ನು ಕಾಣ ಬಂದವ, ರೈಟ್ ರೀ. ಇದೇ ಈಜ್ಕೊಳ. ಅತ್ಯಂತ ದೊಡ್ಡದಾದ ಈಜುಕೊಳ ಯಾವ ನೆಲೆಯದಾಗ ಕಾಣ ಬಂತು? ಮೆಹೆಂಜೋದಾರ್. ಆ ಈಜುಕೊಳದಾಗ ಎಷ್ಟು ವಿಗ್ರಹಗಳು ಸಿಕ್ಕು? 2 ವಿಗ್ರಹಗಳು. ಒಂದು ಯೋಗಿ, ಇನ್ನೊಂದು ನೃತ್ಯ ಮಾಡಿರ್ತಕ್ಕಂಥ ಬಾಲಕಿಯ ಕಂಚಿನ ವಿಗ್ರಹ. ಅಥವಾ ಅವ 2 ನೆಲೆಗಳು ಎಲ್ಲಿ ಸಿಕ್ಕ್ಯಾವ ಅಂತೇಳಿ ಕೇಳ್ತಾನ, ರೈಟ್ ರೀ. ನಗರ ಯೋಜನೆ ಸ್ವರೂಪ, ರೈಟ್ ರೀ. ಒಂದು ನಿಮಿಷ. ಬೀದಿ ದೀಪಗಳು ಇದ್ದು ಹೇಳಿನಲ್ರಿ, ಬೀದಿ ದೀಪ ಅದಾವ ಅಂತ ಹೇಳಿ. ನೆಕ್ಸ್ಟ್ ಎಂತ ವ್ಯವಸ್ಥೆ ಇತ್ತು ಅಂತಾರ? ಒಳಚರಂಡಿ ವ್ಯವಸ್ಥೆ. ಪ್ರತಿ ಮನೆಗೂ ತನ್ನದೇ ಆದ ಒಳಚರಂಡಿ ಮತ್ತು ಹಿಂಗು ಗುಡಿ ಇದ್ದಾವ, ರೈಟ್ ರೀ.
ಇದೇ ಸ್ನಾನದ ಈಜುಕೊಳ. ಈ ಈಜುಕೊಳದಾಗ ಎಷ್ಟು ವಿಗ್ರಹಗಳು? 2 ವಿಗ್ರಹಗಳು ಸಿಕ್ಕ್ಯಾವ. ರೈಟ್ ರೀ. ಉಗ್ರಾಣ. ಮೇಂಜೋದರ್ಲಿ ಅತ್ಯಂತ ದೊಡ್ಡದ ಕಟ್ಟಡ ಎಂದರೆ ಉಗ್ರಾಣನೆ. ರೈಟ್ ರೀ. ಬಹಳ ಅದ್ಭುತವಾಗಿತ್ತು ಇವ್ರು ಆಡಳಿತ ವ್ಯವಸ್ಥೆ. ನೆಕ್ಸ್ಟ್ 3ನೇದು. ಈಗ 2 ಗೊತ್ತಾಗಿಲ್ರಿ. ಒಂದು ಹರಪ್ಪ, ಇನ್ನೊಂದು ಮೇಂಜೋದ. ಇವೆರಡು ಪ್ರಸಿದ್ಧ ಅದ. ರೈಟ್ ರೀ. ಫಸ್ಟ್ನೇ ನೆಲೆನೇ ಯಾವ್ದು ಕೇಳಿದ್ರ ಸಿಂಧು ನಾಗರಿಕತೆಗೆ ಇನ್ನೊಂದು ಹೆಸರಿಂದ ಕರೀತಾರಂತ ಹೇಳಿ. ಅದೇ ನಾಗರಿಕತೆ ಯಾವಾದ್ರಿ? ಹರಪ್ಪ ನಾಗರಿಕತೆ ಅಂತೇಳಿ. ಯಾಕೆ ಕರೆದ್ರು? ಮೊದಲಿ ಪತ್ತೆ ಹಚ್ಚಿದ ನೆಲೆನೇ ಯಾವ್ದಾರ ಹರಪ್ಪ. ಆದ ಕಾರಣಕ್ಕಾಗಿ ಸಿಂಧು ನಾಗರಿಕತೆಗೆ ಇನ್ನೊಂದು ಹೆಸರೇ ಹರಪ್ಪ ನಾಗರಿಕತೆ. ರೈಟ್ ರೀ. ನೆಕ್ಸ್ಟ್ 3ನೇ ನೆಲೆನೇ ಯಾವ್ದು ಅಂತಂದ್ರೆ ಇದು ರೂಪಾರ ಅಂತ ಹೇಳಿ ಕಾಣ ಬರ್ತದೆ. ಇದು ಪಂಜಾಬ್ನ ಕಾಣ ಬರ್ತದೆ. ಎಲ್ಲಿ ಕಾಣ ಬರ್ತದ್ರಿ? ಈ ರೂಪಾರ ಎಂಬ ಪ್ರದೇಶ ಇದು ಎಲ್ಲಿ ಕಾಣ ಬರ್ತದ ಅಂತಂದ್ರೆ ಇದು ಪಂಜಾಬ್ನಲ್ಲಿ ಕಾಣ ಬರ್ತದೆ. ನೆಕ್ಸ್ಟ್ ಈ ರೂಪಾರ ಇದು ಪಂಜಾಬ್ನಲ್ಲಿ ಕಾಣ ಬರ್ತದ. ಇಲ್ಲಿ ಭತ್ತದ ನೇಗಿಲದ ಸಾಲುಗಳನ್ನು ಕಾಣ ಬಂದ. ಭತ್ತದ ನೇಗಿ. ಭತ್ತದ ಸಾಲುಗಳು ನಡೀತಾರೆ. ರೈಟ್ ರೀ. ಭತ್ತದ ಸಾಲುಗಳು ಎಲ್ಲಿ ಕಾಣ ಬಂದವ್ರಿ? ಎಲ್ಲಿ ಕಾಣ ಬಂದವ್ರಿ? ರೂಪಾರ್. ಅದು ಎಲ್ಲಿ ಕಾಣ ಬರ್ತಾವ ಅಂತ ಕೇಳಿದ್ರ ಇದು ಪಂಜಾಬನ ಕಾಣ ಬರ್ತೀವಿ. ರೈಟ್ ರೀ. ಅದೇನ್ ಎಕ್ಸಾಮ್ ಕೇಳಲ್ಲ. ರೈಟ್ ರೀ. ನೆಕ್ಸ್ಟ್ ಬನವಾಲಿ ಅಂತ ಹೇಳಿ ಇಲ್ಲೊಂದದ. ಈ ಬನವಾಲಿ ಎಲ್ಲಿ ಕಾಣ ಬರ್ತದ ಅಂತಂದ್ರೆ ಇದು ಹರಿಯಾಣದ ಕಾಣ ಬರ್ತದ. ಎಲ್ಲಿ ಕಾಣ ಬರ್ತದ್ರಿ? ಹರಿಯಾಣ. ನೆಕ್ಸ್ಟ್ ಕಾಲಿಬಂಗಾನ್ ಅಂತ ಹೇಳದ. ಇದು ರಾಜಸ್ಥಾನದ ಕಾಣ ಬರ್ತದ. ಎಲ್ಲಿ ಕಾಣ ಬರ್ತದ್ರಿ? ಕಾಲಿಬಂಗಾನ್ ಇರೋದು ಎಲ್ಲಿ ಕೇಳಿದ್ರ ರಾಜಸ್ಥಾನ್. ನೆಕ್ಸ್ಟ್ ಕಾಲಿಬಂಗಾನ ಯಾವ ನದಿ ತೀರಕ್ಕೆ ಹೋದ್ರ ಇದು ಘಗ್ಗರ್ ನದಿ ತೀರ ಅಂತ ಹೇಳಿ ಬರ್ತದ. ರೈಟ್ ರೀ. ಘಗ್ಗರ್ ನದಿ ಏನಂತಿದ್ರು ಅಂತಂದ್ರ ಸರಸ್ವತಿ ನದಿ ಅಂತ ಹೇಳಿ ಕರಿತಿದ್ರು. ಯಾವ ನದಿ ತೀರ ರೀ? ನೆಕ್ಸ್ಟ್ ಕಾಲಿಬಂಗಾನ ರಾಜಸ್ಥಾನದ ಕಾಣ ಬರ್ತದ. ಇಲ್ಲಿ ಏನಾರ ಸಿಕ್ಕ್ಯಾದ ಅಂತಂದ್ರ ಒಂಟೆಯ ಅಸ್ಥಿ ಪಂಜರವನ್ನು ಸಿಕ್ಕ್ಯಾದ ನಮಗಿಲ್ಲಿ. ಯಾವ ಪಂಜರ ರೀ? ಒಂಟೆಯ ಅಸ್ಥಿ ಪಂಜರ. ಅತಿ ಹೆಚ್ಚಾಗಿ ಒಂಟೆ ಜಾತ್ರೆಯನ್ನು ಮಾಡ್ತಾರೆ. ಎಲ್ಲಿ ಕೇಳಿದ್ರ ರಾಜಸ್ಥಾನ. ಎಲ್ರಿ? ರಾಜಸ್ಥಾನದ ಎಲ್ಲಿ ಕೇಳಿದ್ರ ಅಜ್ಮೀರ್ದಾಗ. ರೈಟ್ ರೀ. ಯಾವ ಮೇಳ ನಡೀತದ್ರಿ? ಪುಷ್ಕರ ಮೇಳ. ಪುಷ್ಕರ ಮೇಳದ ಯಾವ ಜಾತ್ರೆಯನ್ನು ವಿಶೇಷವಾಗಿದೆ? ಒಂಟೆಗಳ ಜಾತ್ರೆ. ಯಾವ ಜಾತ್ರೆ ರೀ? ನೆಕ್ಸ್ಟ್ ಒಂಟೆಗಳಿಗೆ ನಾವು ಏನ್ ಅನ್ಬೇಕು ಅಂತಂದ್ರ ಮರುಭೂಮಿಯ ಹಡಗು ಅನ್ಬೇಕು. ಅದಕ್ಕೆ ಏನ್ ಅನ್ಬೇಕ್ರಿ? ಮರುಭೂಮಿಯ ಹಡಗು ಯಾವುದು ಅಂತ ಕೇಳಿದ್ರ ಒಂಟೆ. ಒಂಟೆ ಡುಬದಾಗ ಏನಿರ್ತದ ಅಂತ ಹೇಳಿ ಕೇಳ್ತ. ನೀರ್ ಇರ್ತದ್ರಿ? ನಿಮಗ್ ನೀರೇ ಗೊತ್ತದ? ನೀರಿರ್ಲ, ಕ್ವಾಬ್ ಇರ್ತದ. ಏನಿರ್ತದ್ರಿ? ಒಂಟೆ ಡುಬದಾಗ ಏನಿರ್ತದ್ರಿ? ಕ್ವಾಬ್. ರೈಟ್ ರೀ. ನಾವೆಲ್ಲ ಸಣ್ಣಗಿದ್ದಾಗ ನೀರ್ ಇರ್ತದ ಅಂತ ಹೇಳಿ ತಿಳ್ಕೊಂಡಿದಪ್ಪ. ನೀವು ಹಂಗೆ ತಿಳ್ಕೊಂಡ್ರಿ? ರೈಟ್. ಒಂಟೆ ಡುಬದಾಗ ಏನಿರ್ತದ್ರಿ? ಆ ಒಂಟೆಗಳ ವಿಶೇಷವಾದ ಜಾತ್ರೆ ಯಾವ ರಾಜ್ಯದಲ್ಲಿ ನಡೀತದೆ? ರಾಜಸ್ಥಾನ ಅಜ್ಮೀರದಲ್ಲಿ. ಯಾವ ಮೇಳ ಅಂತ ಕೇಳಿದ್ರ ಪುಷ್ಕರ ಮೇಳ. ಯಾವುದಕ್ಕೆ ಸಂಬಂಧಪಟ್ಟಿದೆ? ಒಂಟೆಗಳ ಜಾತ್ರೆ. ಒಂಟೆ ಡುಬದಾಗ ಏನಿರ್ತದ? ಕ್ವಾಬ್. ಒಂಟೆಗೆ ನಾವು ಏನಂತ ಹೇಳಿ ಕರಿಬೇಕು? ಮರುಭೂಮಿಯ ಹಡಗು ಅನ್ನಬೇಕು. ಅತಿ ಹೆಚ್ಚಾಗಿ ಒಂಟೆ ರಾಜಸ್ಥಾನದ ಕಾರಣಕ್ಕಾಗಿ ಒಂಟೆ ಅಸ್ಥಿ ಪಂಜರ ಯಾವ ನೆಲೆಯಲ್ಲಿ ಸಿಕ್ಕಿತು? ಕಾಲಿಬಂಗಾನ್. ರೈಟ್ ರೀ. ನೆಕ್ಸ್ಟ್ ರಾಜಸ್ಥಾನ ಮತ್ತೇನು ಸಿಕ್ಕ್ಯಾವ? ಮಣ್ಣಿನ ಮಡಿಕೆಯಲ್ಲಿ. ಈ ಮಣ್ಣಿನ ಮಡಿಕೆಯಲ್ಲಿ ನಮಗೆ ಏನು ಸಿಕ್ಕ್ಯಾವ ಅಂತಂದ್ರ ಒಂದು ಭತ್ತದ ಕಾಳು ಸಿಕ್ಕ್ಯದ ನಮಗ. ಯಾವ ಕಾಳ್ರಿ? ಭತ್ತದ ಕಾಳು ಸಿಕ್ಕ್ಯದ. ನೆಕ್ಸ್ಟ್ ಇನ್ನೊಂದು ಸಾಸಿವೆ ಕಾಳು. ಭತ್ತದ ಕಾಳು ಮತ್ತು ಸಾಸಿವೆ ಕಾಳು. ಅತಿ ಹೈಯೆಸ್ಟ್ ಸಾಸಿವೆ ಬೆಳೆಯುವ ರಾಜ್ಯನೇ ರಾಜಸ್ಥಾನ್. ಯಾವ ಸ್ಥಾನ ರೀ? ಸಾಸಿವೆ ಇದೊಂದು ಏಕದಳ ಏನ್ ದ್ವಿದಳ ಅಂತ ಕೇಳ್ಯಾರ. ದ್ವಿದಳ ಧಾನ್ಯ. ಹೊಡೆದ್ರೆ ಎಷ್ಟು ಆತವ್ರಿ? 2 ಆತವ. ನೆಕ್ಸ್ಟ್ ಆ ಸಾಸಿವೆ ಗಿಡದ ಹೂವಿನ ಬಣ್ಣ ಅಂತ ಕೇಳ್ತಾನ ಹಳದಿ ಇರ್ತದ. ಯಾವ್ದು ಇರ್ತದ್ರಿ? ಹಳದಿ. 3 ಅಷ್ಟು ನೆನಪಿರ್ಬೇಕು. ಯಾವ್ದು ಮುಗೀತು? ಕಾಲಿಬಂಗಾನ್. ಕಾಲಿಬಂಗಾನ್ ಎಲ್ಲಿ ಕಾಣ ಬರ್ತದ ಅಂತ ಹೇಳಿ ಏನ್ರಿ? ರಾಜಸ್ಥಾನದಾಗ ಕಾಣ ಬರ್ತದ. ಎಲ್ಲಿ ಕಾಣ ಬರ್ತದ್ರಿ? ಕಾಲಿಬಂಗಾನ ರಾಜಸ್ಥಾನ್. ಯಾವ ನದಿ ತೀರ?
ಘಗ್ಗರ್ ರೈಟ್ ರೀ. ಘಗ್ಗರ್ಕ್ ನಾವ್ ಏನ್ ಅನ್ಬೇಕು? ಸರಸ್ವತಿ. ನೆಕ್ಸ್ಟ್ ಎಂತ ಅಸ್ಥಿ ಪಂಜರ? ಒನ್ ಟೆರಿಟರಿ. ರಾಜಸ್ಥಾನದ ಅಜ್ಮೀರದಲ್ಲಿ ಯಾವ ಜಾತ್ರೆ ನಡೆಯುತ್ತದೆ? ಪುಷ್ಕರ ಮೇಳ. ಯಾವ ಮೇಳ ರೀ? ಪುಷ್ಕರ ಮೇಳದಲ್ಲಿ ಯಾವ ಜಾತ್ರೆ ಅಂತ ಕೇಳಿದ್ರ ಒಂಟೆಗಳ ಜಾತ್ರೆ. ಒಂಟಿಗೆ ನಾವು ಏನ್ ಅನ್ಬೇಕು ಅಂತಾರ? ಮರುಭೂಮಿಯ ಹಡಗು ಅನ್ಬೇಕು. ರೈಟ್ ರೀ. ಮಣ್ಣಿನ ಮಡಿಕೆಯಲ್ಲಿ ಒಂದು ಭತ್ತದ ಕಾಳು, ಇನ್ನೊಂದು ಸಾಸಿವೆ. ರೈಟ್ ರೀ. ಅಥವಾ ಹತ್ತಿಯ ಚೂರ್ನ ಇಲ್ಲೇ ಕಣ ಬಂದ ನೋಡ್ರಿ. ಯಾವ ಚೂರು? ಹತ್ತಿಯ ಚೂರು. ಇಲ್ಲಿ ಹತ್ತಿಯ ಚೂರು ಕಣ ಬಂದದ. ಹತ್ತಿಯ ಚೂರು, ಭತ್ತದ ಕಾಳು ಮತ್ತು ಸಾಸಿವೆ. ರೈಟ್ ರೀ. ಎಲ್ಲಿ ಕಣ ಬಂದವ್ರಿ? ಎಲ್ಲ ರಾಜಸ್ಥಾನ್. ನೆಕ್ಸ್ಟ್ ರಾಜಸ್ಥಾನ ಆದ ನಂತರ ನೆಕ್ಸ್ಟ್ ಇನ್ನೊಂದು ಪ್ರದೇಶನ ಯಾವ್ದು ಹೋಗ್ತಾರ? ದೋಲ್ವಿರ ಅಂತ ಹೇಳಿ. ಯಾವ ವಿರ? ಆ ದೋಲ್ವಿರ ಎಲ್ಲಿ ಕಣ ಬರ್ತದಂದ್ರೆ ಇದು ಗುಜರಾತ್ನಾಗೆ ಕಣ ಬರ್ತದ. ದೋಲ್ವಿರ ಎಲ್ಲಿ ಕಣ ಬರ್ತದ್ರಿ? ಗುಜರಾತ್. ಇಲ್ಲಿ ಬರೀತೀವಿ ನೋಡ್ರಿ. ರೈಟ್ ರೀ. ದೋಲ್ವಿರ ಇದು ರಾಜ್ಯಕ್ಕೆ ಅದರ ಒಂದನೇದಾಗಿ ಗುಜರಾತ್. ನೆಕ್ಸ್ಟ್ ಇದು ಪತ್ತಿ ಹಚ್ಚೋರಿ ಯಾರು ಅಂತಂದ್ರ RS ಬಿಸ್ಟ್ ಅಂತ ಹೇಳಿ. ನೆಕ್ಸ್ಟ್ ನಮಗ ಇಲ್ಲಿ ಕಾಲುವೆ ನೀರಾ ವ್ಯವಸ್ಥೆಯನ್ನು ಕಣ ಬಂದದ್ದು. ಕಾಲುವೆ ನೀರಾವರಿ ವ್ಯವಸ್ಥೆ ಎಲ್ಲ ಕಣ ಬಂದದ್ರಿ? ಕಾಲುವೆ ನೀರಾವರಿ ವ್ಯವಸ್ಥೆಯನ್ನು ಕಂಡು ಬಂದಾವ. ನೆಕ್ಸ್ಟ್ ಚಿತ್ರಲಿಪಿಗಳು. ಯಾವ ಲಿಪಿಗಳ್ರಿ? ಆ ಚಿತ್ರಲಿಪಿಯನ್ನು ಬರೆದಿರ್ತಕ್ಕಂಥ ಮಣ್ಣಿನ ಚಿತ್ರಲಿಪಿಯ ಒಂದು ಮಣ್ಣಿನ ತರ ಒಂದು ಇದು ಆಯತಾಕಾರದ ಮುದ್ರೆಯನ್ನು ಸಿಕ್ಕ್ಯದ. ಯಾವ ನೆಲೆಯಲ್ಲಿ? ದೋಲ್ವಿರ. ನೆಕ್ಸ್ಟ್ ದೋಲ್ವಿರ ಇದು ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆ ಇರ್ತಕ್ಕಂಥ 40ನೇ ತಾಣ ಅನ್ಸ್ಕೊಳತ್ತು. ಎಷ್ಟನೇ ತಾಣ ಅನ್ಸ್ಕೊಳತ್ರಿ? 40ನೇ ತಾಣ ಅನ್ಸ್ಕೊಳತ್. ಭಾರತದಲ್ಲಿ ಪ್ರಸ್ತುತ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆಯಾದ ತಾಣಗಳ ಸಂಖ್ಯೆ ಕೇಳಿದ್ರೆ 42 ಅನ್ಬೇಕು ನೋಡ್ರಿ. ಈಗ ಎಷ್ಟು ಸೇರ್ಪಡೆ ಆಗ್ಯಾವ್ರಿ? 42 ತಾಣಗಳು ಸೇರ್ಪಡೆ ಆಗ್ಯಾವ. ಕರ್ನಾಟಕದ 3 ಇದ್ದು, ಈಗ ಎಷ್ಟು ಆಗ್ಯಾವ? 4 ಅದು. ಮತ್ತ 3 ಇದ್ದು ಕರ್ನಾಟಕದ, ಈಗ ಎಷ್ಟು ಆಗ್ಯಾವ್ರಿ? 4. ಅಂದ್ರ ದೋಲ್ವಿರ ಇದು ಯಾವ ರಾಜ್ಯದಲ್ಲಿ ಕಾಣ ಬರ್ತದ್ರಿ? ಗುಜರಾತ್. ಇದು ಪತ್ತೆ ಹೆಸರು RS ಬಿಸ್ಟ್. ಯಾವ ನೀರಾವರಿ ವ್ಯವಸ್ಥೆ? ಕಾಲುವೆ ನೀರಾವರಿ ವ್ಯವಸ್ಥೆ. ಎಂತ ಲಿಪಿಗಳು? ಚಿತ್ರಲಿಪಿಗಳು. ಎಷ್ಟನೇ ತಾಣ? ಭಾರತದಲ್ಲಿ ಪ್ರಸ್ತುತ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆ ಇರ್ತಕ್ಕಂಥ ತಾಣಗಳ ಸಂಖ್ಯೆ 42 ಅದಾವ. ಎಷ್ಟು ಅದಾವ್ರಿ? ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಲೋಥಾಲ್ ಅಂತ ಹೇಳಿ ಕಾಣ ಬರ್ತದ. ಯಾವಾದ್ರಿ? ಲೋಥಾಲ ಎಲ್ಲರ ಕಣ ಬರ್ತದ ಅಂತಂದ್ರೆ ಇದು ಗುಜರಾತ್ನಾಗ ಕಣ ಬರ್ತದೆ. ಎಲ್ಲಿ ಕಣ ಬರ್ತದ್ರಿ? ಗುಜರಾತ್. ಲೋಥಾಲ್ ಕಂಡು ಬರೋ ರಾಜ್ಯನ ಯಾವ್ದು ಕೇಳಿದ್ರ? ಯಾಕೆ ಈ ಲೋಥಾಲ ಅತ್ಯುನ್ನತ ಪ್ರಸಿದ್ಧಿ ಪಡೆಯಿತು? ತಮ್ಮ ಸರಕು ಸಾಗಾಣಿಕೆಯನ್ನು ರಫ್ತು ಅಥವಾ ಆಮದು ಮಾಡ್ಕೊಳ್ಬೇಕಾಗಿತ್ತು ಅಂದ್ರೆ ಇದೊಂದು ಹಡಗು ಕಟ್ಟೆ ಆಗಿತ್ತು. ಅಥವಾ ಇದಕ್ಕ ನಾವು ಬಂದರು ನೆಲೆ ಅನ್ನಬೇಕು. ಎಂತ ನೆಲೆ ರೀ? ಸಿಂಧೂ ನಾಗರಿಕತೆ ಪ್ರಮುಖವಾದ ಬಂದರು ನೆಲೆನ ಯಾವ್ದತ್ ಕೇಳೋದಂದ್ರ ಲೋಥಾಲ್. ಇದು ಪತ್ತೆ ಹಚ್ಚಿದವ್ರು ಯಾರು ಅಂತಂದ್ರ SR ರಾವ್ ಅಂತ ಹೇಳಿ. ಇವೆಲ್ಲ ಇಂಪಾರ್ಟೆಂಟ್ ಅವ ನೋಡ್ರಿ. ಯಾವ ರಾವ್ರಿ? ಇದು ಪತ್ತೆ ಹಚ್ಚವ RS ಬಿಸ್ಸ, ಅದು ಪತ್ತೆ ಹಚ್ಚವ SR ರಾವ್. ನೆಕ್ಸ್ಟ್ ನಾವು ಇದಕ್ಕೆ ಏನಂತ ಹೇಳಿ ಕರಿಬೇಕು? ಬಂದರು ನೆಲೆ. ಬಂದರು ನೆಲೆ ಕೊಟ್ಟಿಲ್ಲ ಅಂತಂದ್ರೆ ನಾವು ಇದಕ್ಕ ಹಡಗು ಕಟ್ಟೆ ಅನ್ನಬೇಕು. ಯಾವ ಕಟ್ಟೆ ರೀ? ಹಡಗು ಕಟ್ಟೆ ಅಂತ ಹೇಳಿ ಕರೀತಾರ. ರೈಟ್ ರೀ. ನೆಕ್ಸ್ಟ್ ನಮಗ ಇಲ್ಲಿ ಮಾನವನ ಅಸ್ಥಿ ಪಂಜರ ಸಿಕ್ತಿಲ್ಲಿ. ಮಾನವನ ಅಸ್ಥಿ ಪಂಜರ ಯಾವ ನೆಲೆಯಲ್ಲಿ ಸಿಕ್ಕ್ಯಾದ್ರಿ? ನೆಕ್ಸ್ಟ್ ಲೋಥಾಲ್ದಾಗ ನಮಗ ಭತ್ತದ ಕಾಳುಗಳನ್ನು ಸಿಕ್ಕ್ಯಾವ. ಯಾವ ಕಾಳು? ಭತ್ತದ ಕಾಳು. ನೆಕ್ಸ್ಟ್ ಇಲ್ಲಿ 3 ಅಗ್ನಿಕುಂಡಗಳನ್ನು ಸಿಕ್ಕ್ಯಾವ. 3 ಅಗ್ನಿಕುಂಡಗಳು ಎಲ್ಲ ದೊರಕ್ಯಾವ ಅಂತ ಕೇಳಿದ್ರ ಲೋಥಾಲ್. ಲೋಥಾಲ್ದಾಗ ಅಷ್ಟೇ ಕೇಳ್ತಾನ. ಸಿಂಧೂ ನಾಗರಿಕತೆ ಪ್ರಮುಖ ಬಂದರು ನೆಲೆ ಯಾವುದು ಅಂತ ಕೇಳಿದ್ರ ಲೋಥಾಲ್ ಆಗಿತ್ತು. ರೈಟ್ ರೀ. ಯಾವ ರಾಜ್ಯದ ಕಣ ಬರ್ತದ್ರಿ? ಲೋಥಾಲ್ಕ್ ನಾವು ಬಂದರು ನೆಲೆ ಅನ್ನಬೇಕು, ಹಡಗು ಕಟ್ಟೆ ಅನ್ನಬೇಕು. ನೆಕ್ಸ್ಟ್ ಇದಕ್ಕೆ ಕಂಡು ಹಿಡಿದವ್ರು ಯಾರ್ರಿ? SR ರಾವ್. ಮಾನವನ ಅಸ್ಥಿ ಪಂಜರ ಸಿಕ್ತು. ನೆಕ್ಸ್ಟ್ ಭತ್ತದ ಕಾಳುಗಳು. ಎಷ್ಟು ಅಗ್ನಿಕುಂಡಗಳು? 3 ಅಗ್ನಿಕುಂಡಗಳನ್ನು ಸಿಕ್ಕಿದ ನೆಲೆನೇ ಯಾವುದು ಅಂತ ಕೇಳಿದ್ರ ಲೋಥಾಲ್. ಇಷ್ಟೇ ಎಕ್ಸಾಮ್ ಕೇಳ್ತಾನ. ಸಿಂಧೂ ನಾಗರಿಕತೆ ಹಡಗು ಬಂದರು ಅಥವಾ ಹಡಗು ಕಟ್ಟೆ ಯಾವುದು ಅಂತ ಹೇಳಿ. ನೆಕ್ಸ್ಟ್ ಗುಜರಾತಿ ಭಾಷೆ. ಯಾವ ಭಾಷೆ ರೀ?
ಈ ಗುಜರಾತಿ ಭಾಷೆಯಲ್ಲಿ ಲೋಥಾಲ್ ಎಂದರೆ ಏನು ಅಂತಂದ್ರ ಮಡಿದವರ ದಿಬ್ಬ. ಮಡಿದವರ ದಿಬ್ಬ ಅಂತ ಹೇಳಿ ಕರೀತಾರ, ರೈಟ್ರಿ. ಗುಜರಾತಿ ಭಾಷೆಯಲ್ಲಿ ಲೋಥಾಲ್ ಎಂದರೆ ಏನು ಅಂತಂದ್ರ ಮಡಿದವರ ದಿಬ್ಬ. ಇದು ಯಾವ ಭಾಷೆ ಕೇಳಿದ್ರ ಸಿಂಧಿ ಭಾಷೆ ಅನ್ಬೇಕು ನೋಡ್ರಿ. ಇದಕ್ಕೆ ಯಾವ ಭಾಷೆ ರೀ? ಸಿಂಧಿ ಭಾಷೆಯಲ್ಲಿ ಮೆಹೆಂಜೋದಾರ್ ಎಂದರೆ ಮಡಿದವರ ದಿಬ್ಬ. ಇದು ಸಿಂಧಿ ಭಾಷೆ. ಅದು ಯಾವ ಭಾಷೆ? ಅದು ಗುಜರಾತಿ ಭಾಷೆ. ಅಂದ್ರೆ ಯಾವಾಗ ಮುಗಿಯಿತು? ಲೋಥಾಲ್. ನೆಕ್ಸ್ಟ್ ಮೆಹೆಂಜೋದಾರ್ ಅಂತ ಹೇಳಿದ ಕರಾಚಿಯಲ್ಲಿ ಕಣ ಬರ್ತದ. ಎಲ್ಲಿ ಕಣ ಬರ್ತದ್ರಿ? ಈ ಮೆಹೆಂಜೋದಾರ್ ಕಂಡು ಬರೋದು ಎಲ್ಲಿ ಇತ್ತಂದ್ರ ಕರಾಚಿ. ಪ್ರಸ್ತುತ ಇದನ್ನು ಪಾಕಿಸ್ತಾನದಾಗ ಕಣ ಬರ್ತಾವ. ಇಲ್ಲಿ ಏನಾರ ಸಿಕ್ಕವಾತ ನಮಗ ಆಟಿಕೆ ವಸ್ತುಗಳನ್ನು ಸಿಕ್ಕ್ಯಾವ. ಕ್ಲಸ್ಟರ್ ಇತ್ತಿದೊಂದು ಆಟಿಕೆ ವಸ್ತು ಅಥವಾ ಆಟಿಕೆ ಸಾಮಾನುಗಳು ಎಲ್ಲಿ ಸಿಕ್ಕ್ಯಾವ್ರಿ? ಮೆಹೆಂಜೋದಾರ್ ಅಥವಾ ಚಹಾನಾದಾರ್ ಅಂತ ಹೇಳಿ ಬರ್ತದ, ರೈಟ್. ಪ್ರಸ್ತುತ ಎಲ್ಲಿ ಕಣ ಬರ್ತವ್ರಿ? ಅದು ಕರಾಚಿಯಲ್ಲಿ ಕಣ ಬರ್ತಾವ. ಅದನ್ನು ಪ್ರಸ್ತುತ ಪಾಕಿಸ್ತಾನದಾಗೆ ಕಣ ಬರ್ತಾವ. ಇಷ್ಟು ನೆಲೆಗಳ ಪ್ರಮುಖ. ಇವು ರಂಗಪುರ ಎಲ್ಲ ಇಂಪಾರ್ಟೆಂಟ್ ಅಲ್ಲ. ರಂಗಪುರ, ನಾಗೇಶ್ವರ ಬಹಳ ಇಂಪಾರ್ಟೆಂಟ್ ಇದು. ಒಂದು ಹರಪ್ಪ, ಮೆಹೆಂಜೋದಾರು, ಲೋಥಾಲ, ಕಾಲಿಬಂಗಾನ, ಇನ್ನೊಂದ್ರಿ ದೋಲ್ವಿರ ಅಂತೇಳಿ. ಇಷ್ಟರ ಬಗ್ಗೆ ಸಂಪೂರ್ಣವಾದ ಜ್ಞಾನ ಇರಬೇಕು, ರೈಟ್ರಿ. ಅಥವಾ ಪತ್ತೆ ಹಚ್ಚಿದ್ರೆ ಕೇಳ್ತಾನ ಅಲ್ಲೆಲ್ಲಿ ಏನೇನ್ರ ಸಿಕ್ಕ್ಯಾವ ಅಂತೇಳಿ ಕೇಳ್ತಾನ. ಏನು ಸಿಕ್ಕಿಲ್ಲ ಅಂದ್ರೆ ಇದಕ್ಕೆ ಕೇಳ್ತಾನ ನೋಡ್ರಿ. ಮೆಹೆಂಜೋದಾರ್ ಭಾರಿ ಇಂಪಾರ್ಟೆಂಟ್ ಇದು. ಯಾವಾದ್ರಿ? ಮೆಹೆಂಜೋದಾರ್. ಸಿಂಧೂ ನಾಗರಿಕತೆಯಲ್ಲಿ ಅತ್ಯಂತ ದೊಡ್ಡ ನೆಲೆ ಯಾವುದು? ಮೆಹೆಂಜೋದಾರ್. ನೆಕ್ಸ್ಟ್ ಭಾರತದಲ್ಲಿ ಸಿಂಧೂ ನಾಗರಿಕತೆಯ ದೊಡ್ಡದಾದ ನೆಲೆ ಕೇಳಿದ್ರೆ ದೋಲ್ವಿರ. ಇದು ಭಾರತದಲ್ಲಿ ಸಿಂಧೂ ನಾಗರಿಕತೆಯ ದೊಡ್ಡದಾದ ನೆಲೆ ಕೇಳಿದ್ರೆ ಯಾವ್ದಂತ ಹೇಳಿ ಹಾಕಿ ಬರ್ಬೇಕು? ದೋಲ್ವಿರ. ಯಾಕಂದ್ರ ಪ್ರತ್ಯೇಕ ರಾಷ್ಟ್ರ ವಿಭಜನೆ ಆದ ನಂತರ ಸಿಂಧೂ ನಾಗರಿಕತೆಯಲ್ಲಿ ದೊಡ್ಡದು ಯಾವ್ದು ಅನ್ಸ್ಕೋತು? ಮೆಹೆಂಜೋದಾರ್. ಭಾರತದಾಗ ಇಷ್ಟು ಎಲ್ಲ ಎಷ್ಟು ಕಾಣತ್ತಲ್ರಿ, ಇಷ್ಟರ ದೊಡ್ಡದು ಯಾವ್ದ? ದೋಲ್ವಿರ. ರೂಪರ್ಕಿನ ದೊಡ್ಡದ, ಅಲಂಗೀರ್ಪುರ್ಕಿನ ದೊಡ್ಡದ, ಬನವಾಲಿ, ಕಾಲಿಬಂಗ, ಲೋಥಾಲ್, ರಂಗಪುರ್, ನಾಗೇಶ್ವರ ಇವು ಅಷ್ಟರದ ದೊಡ್ಡದ ಯಾವ್ದು? ಅಸಂಧಿ. ಇದು ಭಾರತದಲ್ಲಿ ಕಂಡು ಬರುವ ಸಿಂಧೂ ನಾಗರಿಕತೆಯ ದೊಡ್ಡದಾದ ನೆಲೆ ಅಂತ ಅನ್ಸ್ಕೊಳತ್. ಅದೇ ಯಾವುದು? ದೋಲ್ವಿರ, ರೈಟ್ರಿ. ಇವು ಸಿಂಧೂ ನಾಗರಿಕತೆಯ ಪ್ರಮುಖ ನೆಲೆಗಳಂತ ಹೇಳಿ, ರೈಟ್ರಿ. ಆ ಪ್ರಮುಖ ನೆಲೆಗಳು ಯಾರ್ಯಾರು ಪತ್ತೆ ಹಚ್ಚಿರತ್ತೇಳಿ ಲಿಸ್ಟ್ ಅದ ನೋಡ್ರಿ. ಇಂಪಾರ್ಟೆಂಟ್ ಇಷ್ಟೇ ನೆನ್ಪಿಡುವರು. ಒಂದು ರೂಪ, ಇದು ಎಲ್ಲಿ ಕಂಡು ಬರ್ತವ್ರಿ? ಪಂಚ. ಇದು ಪತ್ತೆ ಹಚ್ಚ ಯಾರು? ವೈಡಿ ಶರಂ. ಬ್ಯಾಡ್ ನೆನ್ಪಿಡೋದು. ಲೋಥಾಲ್ ಅದ ನೋಡ್ರಿ. ಲೋಥಾಲ್ ಯಾರು ಪತ್ತೆ ಹಚ್ಚಾರಿ? SR ರಾವ್, ರೈಟ್ರಿ. ನೆಕ್ಸ್ಟ್ ಕಾಲಿಬಂಗಾನ BK ಥಾಪರ್ ಅಂತ ಹೇಳಿ ಬರ್ತಾನ, ರೈಟ್ರಿ. ಇದು ಎಲ್ಲಿ ಕಂಡು ಬರ್ತೇನ್ರಿ? ರಾಜಸ್ಥಾನ್. ಲೋಥಾಲ್ ಕಂಡು ಬರೋದು ಗುಜರಾತ್. ಯಾವ ಕೊಲ್ಲಿ ಕೇಳಿದ್ರ? ಕ್ಯಾಂಬೆ ಕೊಲ್ಲಿ ಅಂತ ಹೇಳಿ, ರೈಟ್ರಿ. ದೋಲ್ವಿರನು ಯಾವ ರಾಜ್ಯದ ಕಣ ಬರ್ತವ್ರಿ? ಗುಜರಾತ್ನ ಕಚ್ ಅಂತ ಹೇಳಿ. ಚಹಾನಾದಾರ್ ಇದು ಎಲ್ಲಿ ಕಂಡು ಬರ್ತವ್ರಿ? ಪಾಕಿಸ್ತಾನ. ನೆನ್ಪಿಡಬೇಡ, ರೈಟ್ರಿ. ನೆಕ್ಸ್ಟ್ ಬನವಾಲಿ, ಇದೊಂದು ಹರಿಯಾಣ. ಇದನ್ನು RN ಬೇಸ್ ಅಂತ ಹೇಳಿ ಕೊಟ್ಟಾರ ನೋಡ್ರಿ, ರೈಟ್ರಿ. ಇಷ್ಟು ನೆನ್ಪಿಡ್ಕೋಬಹುದು. ಇದು ಗೊತ್ತಾಗ್ಯದ್ರಿ? ಇನ್ನೊಂದ್ಸರಿ ಕೇಳಿ, ಒಂದ್ಸರಿ ಚಂದಗಾಗಿ ಕೇಳ್ತೀನಿ ನೋಡ್ರಿ. ಚಂದ ಹೇಳ್ಬೇಕು ನೀವು, ಟಕ ಟಕ. ಫಸ್ಟ್ ನೆಲೆನೇ ಯಾವಾಗ ಹೇಳ್ರಿ? ಮಾತು ಬರ್ತಾವ ಇಲ್ರಿ? ಇಲ್ಲ, ನಾನೇ ಕೇಳ್ತೀನಿ. ಫಸ್ಟ್ ನೆಲೆ ಹರಪ್ಪ. ಮತ್ ನಾನೇ ಹೇಳ್ತೀನಿ ಹರಪ್ಪ. ಫಸ್ಟ್ ನೆಲೆ ಯಾವದ್ರಿ? ಹೈರಾಣ ಅದರಿಪ್ಪ. ನೀವು ಒಬ್ರೇ ನೋಡ್ರಿ ಬಾಯಿ ಬಿಡಲ್ದವ್ರು. ಇಲ್ಲ TT ಅವ್ರು ಹೌಹಾರ್ ಹೇಳ್ತಿದ್ರು. ಅಂದ್ರೆ ದೊಡ್ಡದಾಗಿ ಅದೆಲ್ಲ ಹೇಳಲ್ ಹೋಗಿರಿ ನೀವು. ಅಲ್ಲಿ ಸಣ್ಣ ಕೋಣಿ ಬಾಳ್ ಚಂದ ಇತ್ರ ಅಲ್ಲಿ, ರೈಟ್ರಿ. ಫಸ್ಟ್ ನೆಲೆನೇ ಯಾವಾದ್ರಿ? ಯಾವ ರಾಷ್ಟ್ರದ ಕಣ ಬರ್ತ? ಪಾಕಿಸ್ತಾನ. ಪತ್ತೆ ಹಚ್ಚೋರ್ ಯಾರಿ? ದಯಾರಾಮ್ ಸಹಾನಿ. ಯಾವ ಸಹಾನಿ ರೀ? ಪತ್ತೆ ಹಚ್ಚಿದ್ದು 1921. ನದಿ ಕೇಳಿದ್ರ ರಾವಿ ನದಿ. ಎಡಕ್ಕೋ ಬಲಕ್ಕ ಎಷ್ಟು ಉಗ್ರಣಗಳ್ರಿ? R37 ಅನ್ನೋದು ಇದೊಂದು ಏನು? ಸಮಾಧಿ ಸ್ಥಳ. ಯಾವ ಸ್ಥಳ? ಏಟ್ ನೆನಪಿಟ್ರಿ? ದಿಯಾನ. ಮುಗೀತು, ಅಟ್ಟೆ ಕೇಳ್ತಾನೆ ಎಕ್ಸಾಮ್. ನೆಕ್ಸ್ಟ್ ಎರಡನೇ ಸ್ಥಳನೇ ಯಾವಾದ್ರಿ? ಮೆಹೆಂಜೋದಾರ್. ಪ್ರಸ್ತುತ ಎಲ್ಲಿ ಕಣ ಬರ್ತದೆ? ಪಾಕಿಸ್ತಾನದ ಯಾವ ಜಿಲ್ಲೆ ಕೇಳಿದ್ರ? ಲರ್ಕಾನ್. ಎಷ್ಟಕ್ಕೆ ಪತ್ತೆ ಹಚ್ಚಲಾಯಿತು? 1922. ಪತ್ತೆ ಹಚ್ಚೋರು RD ಬ್ಯಾನರ್ಜಿ. ಎಂತ ಕೊಳ? ಈಜುಕೊಳದ ಎಂತ ವಿಗ್ರಹ? ಕಂಚಿನ ವಿಗ್ರಹ. ಒಂದು ಯೋಗಿ, ಇನ್ನೊಂದು ನೃತ್ಯ ಮಾಡುತ್ತಿರ್ತಕ್ಕಂಥ ಬಾಲಕಿಯ ವಿಗ್ರಹ, ರೈಟ್ರಿ. ಇದಕ್ಕ ನಾವು ಸಿಂಧೂ ನಾಗರಿಕತೆಯಲ್ಲಿ ದೊಡ್ಡದಾದ ನೆಲೆ ಅಂತೇಳಿ ಕರಿಬೇಕು.
ಭಾರತದಲ್ಲಿ ದೊಡ್ಡದಾದ ನೆಲೆ ಕೇಳಿದ್ರ ಧೋಲ್ವೀರ. ಯಾವ ವೀರ ರೀ? ನೆಕ್ಸ್ಟ್ ಇದ್ರಾಗ ಇನ್ನೊಂದು ಪ್ರಮುಖವಾಗಿ ಯಾವುದು ಲೋಥಾಲ್. ಯಾವ ರಾಜ್ಯದ ಕಣ ಬರ್ತಾರೆ? ಗುಜರಾತ್. ಇದಕ್ಕ ನಾವು ಒಂದು ಬಂದರು ನೆಲೆ ಅನ್ಬೇಕು. ಇದು ಪತ್ತೆ ಹೆಸರು SR ರಾವ. ಇದಕ್ ನಾವು ಎಂತ ಕಟ್ಟೆ? ಹಡವು ಕಟ್ಟೆ. ನೆಕ್ಸ್ಟ್ ಮಾನವನ ಅಸ್ಥಿ ಪಂಜರ ಕಣ ಬಂದವು. ಭತ್ತದ ಕಾಳುಗಳು ಮತ್ತು 3 ಆಗ್ನೇಯ ಕುಂಡಗಳು. ಗುಜರಾತಿ ಭಾಷೆಯಲ್ಲಿ ಲೋಥಾಲ್ ಎಂದರೆ ಮಡಿದವರ ದೀಪ. ಸಿಂಧಿ ಭಾಷೆಯಲ್ಲಿ ಮೆಹಿಂಜೋದಾರ್ ಎಂದರೆ ಮಡಿದವರ ದೀಪ. ರೈಟ್ ರೀ. ನೆಕ್ಸ್ಟ್ ಅದಾದ ನಂತರ ಲೋಥಾಲ್. ರೈಟ್ ರೀ. ಲೋಥಾಲ್ ಆದ ನಂತರ ಯಾವುದು? ಧೋಲ್ವೀರ. ಇದು ಪತ್ತೆ ಹೆಸರು RS ಬೇಸ್. ಎಂತ ನೀರಾವರಿ, ಎಂತ ಲಿಪಿಗಳು. ಇದು ಎಷ್ಟನೇ ತಾಣ? ಪ್ರೆಸೆಂಟ್ ಭಾರತದಲ್ಲಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆ 42. ಕರ್ನಾಟಕದ ಎಷ್ಟು ಅದಾವ್ರಿ? 4 ಅದಾವ. ಎಷ್ಟು ಅದಾವ? 4. ರೈಟ್ ರೀ. ಬನವಾಲಿ ಎಲ್ಲಿ ಕಂಡು ಬರ್ತದ? ಹರಿಯಾಣ. ರೂಪಾರ ಪಂಜಾಬ್. ಅಲಂಗೀರ್ಪುರ ಉತ್ತರ ಪ್ರದೇಶ್. ಕಾಲಿಬಂಗಾನ ರಾಜಸ್ಥಾನ್. ಎಂತ ಅಸ್ಥಿ ಪಂಜರ? ಒಂಟೆಗಳ ಅಸ್ಥಿ ಪಂಜರ ಕಂಡು ಬಂದಿದ್ದು ಕಾಲಿಬಂಗ್. ರೈಟ್ ರೀ. ರಾಜಸ್ಥಾನದ ಎಲ್ಲಿ ಕೇಳಿದ್ರ? ಅಜ್ಮೇರ್. ಯಾವ ಮೇಳ ಕೇಳಿದ್ರ? ಪುಷ್ಕರ ಮೇಳ. ಪುಷ್ಕರ ಮೇಳದಾಗ ಎಂತ ಜಾತ್ರೆ? ಒಂಟೆಗಳ ಜಾತ್ರೆ. ಒಂಟಿಗೆ ನಾವು ಮರುಭೂಮಿಯ ಹಡಗು. ಒಂಟೆ ಡೂಬದಾಗ ಪಾಪು ಮಣ್ಣಿನ ಮಡಿಕೆಯಲ್ಲಿ ಭತ್ತದ ಕಾಳು, ಸಾಸಿವೆ ಕಾಳು ಮತ್ತು ಅತಿ ಹೆಚ್ಚು. ರೈಟ್ ರೀ. ಅತಿ ಹೆಚ್ಚು ಸಾಸಿವೆ ಬೆಳೆಯುವ ರಾಜ್ಯ ರಾಜಸ್ಥಾನ. ಸಾಸಿವೆ ಗಿಡದ ಹೂವಿನ ಬಣ್ಣ ಹಳದಿ. ಏಕದಳವೇ ದ್ವಿದಳ? ದ್ವಿದಳ ಧಾನ್ಯ. ಯಾವಾದ್ರಿ? ಸಾಸಿವೆ. ಇವೆಲ್ಲ ಪ್ರಮುಖ ನೆಲೆಗಳು. ಸಿಂಧು ನಾಗರಿಕತೆ ನೆಕ್ಸ್ಟ್ ಪ್ರಮುಖ ನೆಲೆಗಳಾದ ನಂತರ ಹೆಂಗ ಅವನತಿ ಆಯ್ತು ಅಂತಂದ್ರ ಇಲ್ಲಿ ಒಂದನೇದಾಗಿ ವಾತಾವರಣದ ವೈಪರೀತ್ಯದಿಂದಾಗಿ ಸಿಂಧು ನಾಗರಿಕತೆ ಅವನತಿ ಆಯ್ತು. ರೈಟ್ ರೀ. ಒಂದು ವಾತಾವರಣದ ವೈಪರೀತ್ಯ. ನೆಕ್ಸ್ಟ್ ಎರಡನೇದಾಗಿ ಅತಿ ಭೀಕರವಾದ ಬರಗಾಲದಿಂದ ಕುಡಿಯುವ ನೀರಿನ ಸಮಸ್ಯೆ ಆಯ್ತು. ಎಲ್ಲಾ ನದಿಗಳು ಏನಾದ್ರಿ? ಭತ್ತ ಹೋಗಿ ನಮ್ಮ ಕರ್ನಾಟಕದ ಎಲ್ಲಾ ನದಿಗಳು ಒಣಗ ಹೋಗಿ ಅಂದ್ರೆ ಒಂದೇ, ಭತ್ತ ಹೋಗಿ ಅಂದ್ರೆ ಒಂದೇ ಪರ. ಯಾಕಂದ್ರೆ ನಾವು ಋತುಕಾಲಿಕ ಇದ್ದೇವು. ಕರ್ನಾಟಕದ ಎಲ್ಲಾ ನದಿಗಳು ಏನಾಗಿದ್ದಾವ್ರಿ? ಎಂತ ಕಾಲಿಕ ನದಿಗಳು ಎಲ್ಲ? ಋತುಕಾಲಿಕ. ಉತ್ತರ ಭಾರತದಲ್ಲಿ ಸರ್ವ ಋತುಕಾಲಿಕ. ಯಾವಾಗ ಕಾಲನು ತುಳುಕ್ತಾವ. ನಾವ್ ಹಂಗಲ್ಲ. ಮಳಿ ಸ್ವಲ್ಪ ಕಮ್ಮಿ ಆಯ್ತು ಅಂದ್ರೆ ಎಲ್ಲಾನು ಬತ್ತ ಹೋತು. ನಮ್ ಸಂಪೂರ್ಣವಾಗಿ ನೀರನ್ನ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆನೇ ಬತ್ತ ಹೋಗ್ಯಾರ. ಆದ್ರೂ ಕೂಡ ಅಧಿವೇಶನದ ಪ್ರಸ್ತಾಪ ಮಾಡ್ಯಾರ. ಅಪ್ಪನ್ ಕೆರಿನು ಬತ್ ಹೋಗ್ಯದ್ರಿ ಅಂತ ಹೇಳ್ಯಾರ. ಅಪ್ಪನ್ ಕೆರಿ ನೀರು ಕುಡಿಯ ಬರ್ತದ್ರಿ? ಎಂತ ರಾಜಕಾರಣಿ ವ್ಯಕ್ತಿಗಳಾದ್ರ ಹತ್ತಿನ. ಸ್ವಿಮ್ಮಿಂಗ್ ಪೂಲ್ ಅದಪ್ಪಿ ಇದು ವಿಶೇಷವಾಗಿ. ಇಷ್ಟು ಎಲ್ಲ ನೆಲೆಗಳು. ರೈಟ್ ರೀ. ಒಂದನೇದಾಗಿ ಸಿಂಧು ನಾಗರಿಕತೆ ಅವನತಿ. 1 ವಾತಾವರಣದ ವೈಪರೀತ್ಯ ಆಯ್ತು. 2 ಕುಡಿಯುವ ನೀರಿನ ಸಮಸ್ಯೆ ಆಯ್ತು. ಕಾರಣ ಭೀಕರವಾದ ಬರಗಾಲ ಮತ್ತು ಕ್ಷಾಮ. ಇನ್ನೊಂದು ಪ್ರಬಲವಾಗಿ ಯಾರ ದಾಳಿ ಆಯ್ತು? ಆರ್ಯರ ದಾಳಿಯಿಂದಾಗಿ ಸಿಂಧು ನಾಗರಿಕತೆ ಏನಾಯ್ತು? ಅವನತಿ ಹೊಂತು. ರೈಟ್ ರೀ. ಯಾರ ದಾಳಿಯಿಂದಾಗಿ ಕೇಳ್ತಾರ? ಆರ್ಯರ ದಾಳಿ. ಸಿಂಧು ನಾಗರಿಕತೆ ಅವನತಿ ಆದ ನಂತರ ನೆಕ್ಸ್ಟ್ ಭಾರತದ ಉಪಖಂಡವನ್ನು ಪ್ರವೇಶಿಸಿದವರೇ ಆರ್ಯರು. ಭಾರತದಲ್ಲಿ ಒಂದು ವಿಭಿನ್ನವಾದ ಸಂಸ್ಕೃತಿಯನ್ನು ಬೆಳೆಸ್ತಾರ. ರೈಟ್ ರೀ. ಅದಕ್ಕೆ ನಾವು ವೈದಿಕ ಸಂಸ್ಕೃತಿ ಅಂತ ಹೇಳಿ ಕರಿತೇವೆ. ಇಟ್ಟು ಗೊತ್ತಾಗ್ಯದ್ರಿ. ನೆಕ್ಸ್ಟ್ ಭಾರತಕ್ಕೆ ಯಾರು ಬಂದ್ರು? ಆರ್ಯರು ಬಂದ್ರು. ಅವನತಿಗೆ ಕಾರಣ ಒಟ್ಟ ಎಕ್ಸಾಮ್ ಕೇಳಲ್ಲ. ಯಾರ ದಾಳಿಯಿಂದ ಅವನತಿ ಆಯ್ತು ಅಂತ ಕೇಳ್ತಾರ? ಆರ್ಯರ ದಾಳಿ. ಇದು ಒಂದೇ ನೆನಪಿಡುವ. ರೈಟ್ ರೀ. ನೆಕ್ಸ್ಟ್ ಭಾರತದಲ್ಲಿ ಎಂತ ಸಂಸ್ಕೃತಿ? ವೈದಿಕ ಸಂಸ್ಕೃತಿ. ಭಾರತದಲ್ಲಿ ವೇದಗಳನ್ನು ಹುಟ್ಟುಕೊಂಡು ವೇದಗಳನ್ನ ರಚಿಸಿದವರೇ ಯಾರು? ಆರ್ಯ. ರೈಟ್ ರೀ. ರಾಜಕೀಯ ಸಾಮಾಜಿಕ ಏನ್ ಬ್ಯಾಡ್ರಿ. ರೈಟ್ ರೀ. ಇವೆ ನೃತ್ಯ ಭಂಗಿಯ ಬಾಲಕಿಯ ವಿಗ್ರಹ. ಇನ್ನೊಂದು ಗಡ್ಡದ ಮನುಷ್ಯ ಅಥವಾ ಯೋಗ್ಯ ಪುರುಷ. ರೈಟ್ ರೀ. ಸಾಂಕ್ರಾಮಿಕ ರೋಗಗಳು, ಭೂಮಿ ಅತಿಯಾದ ಬಳಕೆಯಿಂದ ನೆಕ್ಸ್ಟ್ ನಗರ ಹಾಳಾತ. ರೈಟ್ ರೀ. ಸಿಂಧು ನಾಗರಿಕ ಸಂಪತ್ತನಾಗಿ ದಾಳಿಕೋರ ಆಕರ್ಷಿಸಬಹುದು. ಜನರು ಖಡ್ಗಗಳಿಂದ ಬಲಿಯಾದರು. ರೈಟ್ ರೀ. ನೆಕ್ಸ್ಟ್ ಅತಿ ದೊಡ್ಡ ಪ್ರಮಾಣದ ಅರಣ್ಯ ನಾಶ, ಪದೇ ಪದೇ ಪ್ರವಾಹ. ನೆಕ್ಸ್ಟ್ ಕೊನೆಯದಾಗಿ ಯಾರ ದಾಳಿಯಿಂದಾಗಿ? ಇದು ಒಂದೇ ಎಕ್ಸಾಮ್ ಕೇಳ್ತಾರ. ಸಿಂಧು ನಾಗರಿಕತೆ ಅವತ್ತಿನ ಕಾರಣ ಯಾರ ದಾಳಿಯಿಂದಾಗಿ? ಯಾರ ಹೊಡಿತಕ್ ಸತ್ ಹೋದ್ರು? ಆರ್ಯರ್ ಹೊಡಿತಕ್ಕ. ನಾನು ಹೊಡಿತಕ್ರಿ. ಭಾರತೀಯ ಪುರಾತತ್ವ ಇಲಾಖೆ ಯಾವ ವರ್ಷ ಸ್ಥಾಪಿಸಲಾಯ್ತು ಹೇಳ್ರು? ಪಟ್ ಅಂತ ಹೇಳ್ಬೇಕು.
ಭಾರತೀಯ ಪುರಾತತ್ವ ಶಾಸ್ತ್ರ ಇಲಾಖೆ 1861. ಇದರ ಮುಖ್ಯಸ್ಥನೇ ಯಾರಾಗಿದ್ರು ಉತ್ತರ ಕನ್ನಿಂಗ್ ಹ್ಯಾಮ್. ಮೆಹಂಜೋದಾರೋ ಪದದ ಅರ್ಥ ಮಡಿದವರ ದ್ವೀಪ. ಯಾವ ದ್ವೀಪ ರೀ? ಸಿಂಧು ನಾಗರಿಕತೆಯ ಸ್ನಾನಗೃಹ ಎಲ್ಲಿತ್ತು ಉತ್ತರ ಮೆಹಂಜೋದಾರದಾಗ ಇತ್ತು. ಹಿಂಗ್ ನೋಡಿದ್ರೆ ಟಕ್ ಅಂತ ಹೇಳಿ ಬರ್ಬೇಕು ತಲೆಯಾಗ. ಹಂಗ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಓದ್ಬೇಕ್ರಿ. ಮತ್ತೇನಿಲ್ಲ, ಕಾರಣ ಅಟ್ಟೆ. ಸಿಂಧು ನಾಗರಿಕತೆ ಹಡುಕಟ್ಟೆ ಎಲ್ಲಿ ಪತ್ತೆ ಆಯ್ತು? ಗುಜರಾತ್. ನೋಡಿದ್ರೆ ಟಕ್ ಟಕ್ ಬಿಡಿಸ್ಬೇಕು. ಗುಜರಾತ್ನಾಗ ಎಲ್ಲ ಅಂತ ಕೇಳಿದ್ರ ಲೋಥಲ್. ಸಿಂಧು ಜನ ಪ್ರಧಾನ ದೇವತೆಯನ್ನು ತಿಳಿಸಿ ಅಂತ ಕೇಳಿದ್ರ ಮಾತೃ ದೇವತಾ ಆರಾಧನೆ ಇತ್ತು. ಇಲ್ಲಿ ಎಂತ ದೇವತಾ ಆರಾಧನೆ? ಮಾತೃ ದೇವತಾ ಆರಾಧನೆ ಇತ್ತು. ಯಾವ ನಾಗರಿಕತೆಯಲ್ಲಿ? ಪ್ರಮುಖ ದೇವರು ಒಂದ್ ವೇಳೆ ಮಾತೃ ದೇವತೆ ಕೊಟ್ಟಿಲ್ಲ ಅಂತ ಪಶುಪತಿ ಆರಾಧನೆ ಅಂತ ಹೇಳಿ ಕೊಟ್ಟಿರ್ತ ರೈಟ್ರಿ. ಪಶುಪತಿ ಆರಾಧನೆ ಇತ್ತು. ಸಿಂಧು ಜನರ ಪ್ರಧಾನ ದೇವತೆಯನ್ನು ತಿಳಿಸಿ ಅಂದ್ರೆ ಮಾತೃ ದೇವತೆ. ಯಾವ ದೇವತೆ ರೀ? ಇಲ್ಲೆಲ್ಲ ಕೊಟ್ಟಿರ್ತಾರ ನೋಡ್ರಿ. ಇಲ್ಲ, ಯಾವ ದೇವತೆ? ಮಾತೃ ದೇವತೆ ಅವರ ಪ್ರಧಾನ ದೇವತೆ ಆಗಿತ್ತು. ನೆಕ್ಸ್ಟ್ ಶಿವ ರೈಟ್ರಿ. ಅದಕ್ಕೆ ನಾವ್ ಏನ್ ಅನ್ಬೇಕು? ಪಶುಪತಿ. ಒಂದು ವೇಳೆ ಮಾತೃ ದೇವತಾ ಆರಾಧನೆ ಕೊಟ್ಟಿಲ್ಲ ಅಂದ್ರೆ ಪಶುಪತಿ ಅಂತ ಕೊಟ್ಟಿರ್ತಾನ ರೈಟ್ರಿ. ಅವ್ರಿಗೆ ಇಷ್ಟವಾದ ದೇವತೆನ ಯಾರು? ಪಶುಪತಿ ಅಂದ್ರೆ ಒಂದೇ, ಶಿವ ಅಂದ್ರೆ ಒಂದೇ, ಲಿಂಗ ಅಂದ್ರು ಒಂದೇ, ಮೂರು ಅಂದ್ರು ಒಂದೇ ರೀ. ನೆಕ್ಸ್ಟ್ ಯಾರು ಸಂಸ್ಕೃತವಾದ ವಿಭಿನ್ನವಾದ ಸಂಸ್ಕೃತಿಯನ್ನು ಬೆಳೆಸ್ತಾರಿ? ಆರ್ಯ ರೈಟ್ರಿ. ಇದಕ್ಕೆ ನಾವು ಎಂತ ಸಂಸ್ಕೃತಿ ಅನ್ನಬೇಕು? ವೈದಿಕ ಸಂಸ್ಕೃತಿ. ಫಸ್ಟ್ ಎಲ್ಲ ಬರೆದು ಹೇಳ್ತೀನಿ ರೈಟ್ರಿ. ನೆಕ್ಸ್ಟ್ ಸಿಂಧೂ ನಾಗರಿಕತೆ ಅವನತಿಯಾದ ನಂತರ ನೆಕ್ಸ್ಟ್ ಭಾರತದ ಉಪಖಂಡವನ್ನು ಪ್ರವೇಶಿಸಿದವರು ಯಾರು ಉತ್ತರ ಆರ್ಯ. ಆರ್ಯರು ಭಾರತಕ್ಕೆ ಬಂದ ಕೂಡಲೇ ಉತ್ತರಾಖಂಡ ಅಥವಾ ಉತ್ತರ ಭಾರತದಲ್ಲಿ ಯಾರಿದ್ರು ಅಂತಂದ್ರ ದ್ರಾವಿಡ ಎಂಬ ಬುಡಕಟ್ಟು ಜನಾಂಗ ಇತ್ತು. ಯಾವ ಬುಡಕಟ್ಟು ಜನಾಂಗ? ಯಾವಾಗ ದ್ರಾವಿಡ ಎಂಬ ಬುಡಕಟ್ಟು ಜನಾಂಗ ಅಸಮರ್ಥರಾದ ಕಾರಣಕ್ಕಾಗಿ ಅವರು ಯಾರ ದಾಳಿ ಹೊಡೆತಕ್ಕೆ ತಾಳಲಾಗಲಿ. ಆರ್ಯರ ದಾಳಿ ಹೊಡೆತಕ್ಕೆ ತಾಳಕ್ಕೆ ಸಾಧ್ಯವಾಗಲಿಲ್ಲ ರೈಟ್ರಿ. ಅದೇ ಕಾರಣಕ್ಕ ಏನಾಯ್ತು ಅಂತಂದ್ರ ಸಂಪೂರ್ಣವಾಗಿ ಸೋತ ದ್ರಾವಿಡರು ಎಲ್ಲಿ ವಲಸೆ ಬಂದ್ರು ಅಂತಂದ್ರ ದಕ್ಷಿಣ ಭಾರತದಲ್ಲಿ ಎಲ್ಲಾ ಪ್ರಜೆಗಳು ಯಾವ ಜನಾಂಗಕ್ಕೆ ಸೇರ್ಪಡೆ ಆಗ್ಯದ್ರಿ? ಆರ್ಯ ಇದು ದ್ರಾವಿಡ ಜನಾಂಗ ರೈಟ್ರಿ. ಈ ಭಾಗದಾಗ ಇರ್ತಾರ ಅವ್ರು. ಮಧ್ಯ ಏಷ್ಯಾದಿಂದ ಬಂದವ್ರಿ ಇವ್ರು. ಯಾವ ಏಷ್ಯಾ ರೀ? ಮಧ್ಯ ಏಷ್ಯಾದ ಯಾವ ಸಮುದ್ರ ತೀರ ಪ್ರದೇಶದವರು ಅಂತ ಹೇಳ್ತಾರ? ಇಲ್ಲಿ ಕ್ಯಾಪ್ಸಿಯನ್ ಸಮುದ್ರ ಅಂತ ಹೇಳಿ ಬರ್ತಾರ ರೈಟ್ರಿ. ಅಲ್ಲಿಂದ ಇವ್ರು ವಲಸೆ ಎಲ್ಲಿ ಬಂದ್ರು ಅಂತಂದ್ರ ಭಾರತಕ್ಕೆ ವಲಸೆ ಬರ್ತಾರ ಇವ್ರು ರೈಟ್ರಿ. ಹೇಳ್ತೇನ್ರಿ. ಕ್ಯಾಪ್ಸಿಯನ್ ಸಮುದ್ರ ಅಂತ ಹೇಳಿ ಕಂಡು ಬರ್ತದ ರೈಟ್ರಿ. ಮಧ್ಯ ಏಷ್ಯಾ. ಯಾವ ಏಷ್ಯಾ? ಮಧ್ಯ ಏಷ್ಯಾದ ಕ್ಯಾಸ್ಪಿಯನ್ ಸಮುದ್ರ ಒಂದು ಹಳ್ಳಿಗಾಡಿನ ಪ್ರದೇಶದಲ್ಲಿ ಆರ್ಯರ ಮೂಲತಃ ವೃತ್ತಿನೇ ಏನಾಗಿತ್ತು? ದನಗಾಯಿಗಳಾಗಿದ್ರು. ಏನಾಗಿದ್ರು?
ದನಗಳಾಗಿರ್ತಾರ. ನೆಕ್ಸ್ಟ್ ಯಾವ್ದ್ರ ಮೇಲೆ ಅವಲಂಬಿತರಾಗಿರ್ತಾರ್ರಿ? ಕೃಷಿಯ ಮೇಲೆ ಅವಲಂಬಿತರಾಗಿರ್ತಾರ. ಯಾವಾಗ ಕ್ಯಾಸ್ಪಿಯನ್ ಎಂಬ ಸಮುದ್ರ ತೀರ ಪ್ರದೇಶದಲ್ಲಿ ಯಾವಾಗ ನೀರಿನ ಸಮಸ್ಯೆ ಅಥವಾ ಬರಗಾಲ ಸಮಸ್ಯೆ ಆಯ್ತು, ಅವಾಗ ತನ್ನ ದನ ಕರುಗಳಿಗೆ ಮೇವನ್ನು ಹುಡುಕೋತ ಭಾರತದ ಉಪಖಂಡವನ್ನು ಪ್ರವೇಶ ಮಾಡ್ತಾರ. ರೈಟ್ರಿ? ಭಾರತದ ಉಪಖಂಡವನ್ನು ಪ್ರವೇಶ ಮಾಡಿದ ಸಂದರ್ಭದಲ್ಲಿ ಉತ್ತರ ಭಾರತದಲ್ಲಿ ಯಾರಿದ್ರು ಅಂತಂದ್ರ ದ್ರಾವಿಡ ಜನಾಂಗ ಇತ್ತು. ಯಾವ ಜನಾಂಗ ರೀ? ನೆಕ್ಸ್ಟ್ ದ್ರಾವಿಡ ಜನಾಂಗ ಯಾರ ಹೊಡೆತಕ್ಕ ಅಥವಾ ಯಾರ ದಾಳಿಗೆ ತಾಳಲಿಲ್ಲ ಅಂತಂದ್ರೆ ಇವರು ಆರ್ಯರ ದಾಳಿಗೆ ತಾಳದ ಕಾರಣಕ್ಕಾಗಿ ಎಲ್ಲಿಗೆ ವಲಸೆ ಬಂದವ್ರಿ? ಇವ್ರು ದಕ್ಷಿಣ ಭಾರತಕ್ಕೆ ವಲಸೆ ಬಂದ್ರು. ಅಂದ್ರ ಭಾರತದ ಉಪಖಂಡವನ್ನು ಪ್ರವೇಶಿಸಿದವರು ಯಾರು ಅಂತ ಕೇಳ್ತಾರ? ಆರ್ಯ. ಯಾರ್ರಿ? ಈ ಆರ್ಯರ ಮೂಲ ಎಲ್ಲಿಂದು ಅಂತಂದ್ರ ಕ್ಯಾಸ್ಪಿಯನ್ ಸಮುದ್ರ ಹಳ್ಳಿಗಾಡಿನ ಪ್ರದೇಶದ ದನಗಾಯಿಗಳು ಅಂತ ಹೇಳಿ ನಂಬಲಾಗ್ಯದ. ಸ್ಪಷ್ಟವಾದ ಮಾಹಿತಿಯನ್ನು ಇಲ್ಲ. ರೈಟ್ರಿ? ಎಲ್ಲಿನೋರಿ ಇವ್ರಿ? ಮಧ್ಯ ಏಷ್ಯಾ. ಯಾವ ಏಷ್ಯಾ? ಈ ಮಧ್ಯ ಏಷ್ಯಾದ ಕ್ಯಾಸ್ಪಿಯನ್ ಸಮುದ್ರ ತೀರ ಪ್ರದೇಶದ ಹಳ್ಳಿಗಾಡಿನ ಜನಾಂಗ ತನ್ನ ದನ ಕರುಗಳಿಗೆ ಆಹಾರ ಇರ್ಲಿಲ್ಲ, ಅಂದ್ರೆ ಮೇವು ಇರ್ಲಿಲ್ಲ. ಆ ಮೇವನ್ನು ಹುಡುಕುತ್ತಾ ಇವರು ಯಾವ ಖಂಡವನ್ನು ಪ್ರವೇಶ ಮಾಡಿದ್ರು? ಭಾರತಕ್ಕೆ ನಾವು ಉಪಖಂಡ ಅಂತ ಹೇಳಿ ಕರಿತೇವೆ. ರೈಟ್ರಿ? ಆ ಭಾರತದ ಉಪಖಂಡವನ್ನು ಪ್ರವೇಶ ಮಾಡ್ತಾರ. ಉಪಖಂಡವನ್ನು ಪ್ರವೇಶ ಮಾಡಿದಾಗ ಉತ್ತರ ಭಾರತ ಯಾರಿದ್ರು? ಈ ಆರ್ಯರು ಯಾವ ಮಾರ್ಗದ ಮೂಲಕ ಭಾರತದ ಉಪಖಂಡವನ್ನು ಪ್ರವೇಶ ಮಾಡ್ಯಾರ ಕೇಳಿದ್ರ ವಾಯುವ್ಯ ಭಾಗ. ಯಾವ ಭಾಗ ರೀ? ಭಾರತ ಯಾವ್ದಾದ್ರು ದಾಳಿಗೆ ತುತ್ತಾಯ್ತು ಅಂತಂದ್ರ ಸಂಪೂರ್ಣವಾಗಿ ಯಾವುದೇ ದರೋಡೆಕೋರರು ಬಂದ್ರು ಯಾವ ಮಾರ್ಗದ ಮೂಲಕನೇ ಬಂದ. ಮೊಹಮ್ಮದ್ ಗಜನಿ, ಮೊಹಮ್ಮದ್ ಗೋರಿ, ವಿದೇಶದಾರಿ, ಪರ್ಷಿಯನರು, ಗ್ರೀಕರು ಇದೆಲ್ಲನೂ ದಾಳಿ ಮಾಡಿದ್ ಯಾವ ಮಾರ್ಗದ ಮೂಲಕ? ವಾಯುವ್ಯ ಭಾಗದ ಮೂಲಕನೇ ಭಾರತ ಉಪಖಂಡವನ್ನು ಪ್ರವೇಶ ಮಾಡ್ಯಾರ. ಯಾಕೆ ವಾಯುವ್ಯ ಭಾಗದ ಮೂಲಕನೇ ಭಾರತ ಉಪಖಂಡ ಪ್ರವೇಶ ಮಾಡಿದ್ರು ಅಂತಂದ್ರ ಇಲ್ಲಿ ಎಂತ ಮಾರ್ಗಗಳದಾವ? ಕಣಿವೆ ಮಾರ್ಗಗಳದಾವ. ಯಾವ ಮಾರ್ಗ ರೀ? ಆ ಕಣಿವೆ ಮಾರ್ಗಗಳಿದ್ದ ಕಾರಣಕ್ಕಾಗಿ ವಾಯುವ್ಯ ಭಾಗದಿಂದ ಭಾರತ ಉಪಖಂಡವನ್ನು ಪ್ರವೇಶ ಮಾಡ್ಯಾರ. ಆರ್ಯರು ಮೂಲತಃ ಎಲ್ಲಿನವ್ರತ್ ಕೇಳಿದ್ರ ಮಧ್ಯ ಏಷ್ಯಾದ ಕ್ಯಾಸ್ಪಿಯನ್ ಸಮುದ್ರ ಹಳ್ಳಿಗಾಡಿನ ಪ್ರದೇಶದ ದನಗಾಯಿಗಳಾಗಿದ್ರು. ತಮ್ಮ ಮೇವು ಅಥವಾ ದನಗಳಿಗೆ ಮೇವನ್ನು ಹುಡುಕೊಳ್ತಾ ಭಾರತದ ಉಪಖಂಡವನ್ನು ಪ್ರವೇಶ ಮಾಡ್ತಾರ. ಸಿಂಧೂ ನಾಗರಿಕತೆ ಪ್ರಜರನ್ನು ಹತ್ಯೆಗೊಳಿಸಾದ ನಂತರ ನೆಕ್ಸ್ಟ್ ಉತ್ತರ ಭಾರತ ಯಾರಿದ್ರು ತಿಳಿಯೇನ್ರಿ? ಯಾವಾಗ ಉತ್ತರ ಭಾರತದಲ್ಲಿ ದ್ರಾವಿಡರಿದ್ರು ಆ ದ್ರಾವಿಡರ ಮೇಲೆ ದಾಳಿಯನ್ನು ಮಾಡ್ತಾರ. ಕಾರಣ ಅಷ್ಟೇ, ಅವ್ರಿಗೆ ಯಾವುದರ ಬಗ್ಗೆ ಪರಿಕಲ್ಪನೆ ಇತ್ತು ಅಂತಾರ? ಕಬ್ಬಿಣ ಪರಿಚಯ ಇತ್ತು ಅವ್ರಿಗೆ. ಯಾವುದರ ಪರಿಚಯ ಇತ್ತು ಅಂತ ಹೇಳಿ ಕೇಳ್ತಾರ ನೋಡ್ರಿ. ಕಬ್ಬಿಣ. ಸಿಂಧೂ ನಾಗರಿಕತೆ ಪ್ರಜೆಗಳಿಗೆ ಯಾವುದರ ಬಗ್ಗೆ ಪರಿಚಯ ಇರ್ಲಿಲ್ಲ? ಕಬ್ಬಿಣ ಬಗ್ಗೆ ಪರಿಚಯ ಇರ್ಲಿಲ್ಲ. ಯಾರಿಗೆ ಕಬ್ಬಿಣ ಪರಿಚಯ ಆಗಿತ್ತು? ಆರ್ಯರೇ. ನೆಕ್ಸ್ಟ್ ಆರ್ಯರು ಯಾವಾಗ ಭಾರತ ಮೇಲೆ ದಾಳಿ ಮಾಡಿದ್ರು ಅವ್ರದೇ ಆಗಿರ್ತಕ್ಕಂಥ ಒಂದು ವಿಭಿನ್ನವಾದ ಸಂಸ್ಕೃತಿಯನ್ನು ಬೆಳೆಸಿದ್ರು. ಭಾರತದಲ್ಲಿ ಒಂದು ವಿಭಿನ್ನವಾದ ಸಂಸ್ಕೃತಿಯನ್ನು ಬೆಳೆಸಿದ್ದ ಕೊಡುಗೆ ಯಾರಿಗೆ ಸಲ್ತದ್ರಿ? ಇದು ಆರ್ಯರಿಗೆ ಸಲ್ತದ. ರೈಟ್ರಿ? ಆರ್ಯರು ಭಾರತದ ಉಪಖಂಡವನ್ನು ಪ್ರವೇಶ ಮಾಡಿದ ನಂತರ ಭಾರತದಲ್ಲಿ ಒಂದು ವಿಶಿಷ್ಟವಾದ ಸಂಸ್ಕೃತಿಯನ್ನು ಬೆಳೆಸಿದ್ದ ಕೊಡುಗೆ ಯಾರಿಗೆ ಸಲ್ಲಬೇಕ್ರಿ? ಆರ್ಯರು. ಆರ್ಯರು ಯಾವಾಗ ಅಧಿಕಾರಕ್ಕೆ ಬಂದ್ರು ತಮ್ಮದೇ ಆಗಿರ್ತಕ್ಕಂಥ ಕಾನೂನುಗಳನ್ನು ರೂಪಿಸ್ರು. ಇವ್ರು ಹೇಳ್ದಂಗ ಕೇಳಬೇಕಾಗಿತ್ತು. ಯಾರು ಹೇಳ್ದಂಗ್ರಿ? ರೈಟ್ರಿ? ಅಂದ್ರ ಉತ್ತರ ಭಾರತವನ್ನು ಪ್ರವೇಶ ಮಾಡಿದ ಉತ್ತರ ಭಾರತಕ್ಕೆ ಯಾರಿದ್ರು? ದ್ರಾವಿಡರ ಮೇಲೆ ಯಾರು ದಾಳಿ ಮಾಡಿದ್ರು? ಆರ್ಯರ ಹೊಡೆತಕ್ಕೆ ಯಾರು ತಾಳಲಿಲ್ಲ? ದ್ರಾವಿಡರ ಹೊಡೆತಕ್ಕ ಅಥವಾ ಆರ್ಯರ ಹೊಡೆತಕ್ಕ ತಾಳಲಾಗದ ಬಟ್ಟಿ ದ್ರಾವಿಡರು ಎಲ್ಲಿ ವಲಸೆ ಬಂದ್ರು? ದಕ್ಷಿಣ ಭಾರತಕ್ಕೆ ಯಾರು ವಲಸೆ ಬಂದ್ರಿ? ಈ ದ್ರಾವಿಡ ಜನಾಂಗ ವಲಸೆ ಯಾವಾಗ ಬಂತು? ಉತ್ತರ ಭಾರತ ಖಾಲಿ ಉಳಿತು. ಈ ಉತ್ತರ ಭಾರತ ಅಖಂಡ ಉತ್ತರ ಭಾರತನ ಆಳ್ವಿಕೆ ಮಾಡಿದವರೇ ಆರ್ಯರು. ಈ ಭಾರತದ ಉಪಖಂಡವನ್ನು ಆಳಿದ ಕಾರಣಕ್ಕಾಗಿ ಇದಕ್ಕ ನಾವು ಆರ್ಯ ವೃತ ನಾಡು ಅಂತ ಹೇಳಿ ಕರೀತಾರೆ. ಯಾವ ವೃತ ನಾಡು? ಆರ್ಯ ವೃತ ನಾಡು ಅಂತ ಹೇಳಿ ಭಾರತಕ್ಕೆ ಹ್ಯಾಂಗ ಹೆಸರು ಬತ್ತು ಅಂತ ಉತ್ತರ ಭಾರತ ಎಲ್ಲಾ ಪ್ರದೇಶಗಳನ್ನು ಯಾರು ಹಿಡಿತದಾಗಿದ್ದು? ಆರ್ಯ. ಯಾರ ಮೇಲೆ ದಾಳಿ ಮಾಡಿದ್ರು ಅವರು? ದ್ರಾವಿಡ. ಸೋತ ದ್ರಾವಿಡರು ಎಲ್ಲಿ ವಲಸೆ ಬಂದ್ರು?
ದಕ್ಷಿಣ ಭಾರತಕ್ಕೆ ವಲಸೆ ಬರ್ತಾರ, ರೈಟ್ ರೀ. ದಕ್ಷಿಣ ಭಾರತದ ಜನಾಂಗ ಯಾವ ಜನಾಂಗಕ್ಕೆ ಸಂಬಂಧಪಟ್ಟಿದ್ದು? ದಕ್ಷಿಣ ಭಾರತ ಪ್ರಜೆಗಳು ಯಾವ ಜನಾಂಗ ರೀ? ದ್ರಾವಿಡ ಜನಾಂಗ. ಉತ್ತರ ಭಾರತ ಪ್ರಜೆಗಳು ಯಾವ ಜನಾಂಗ? ಆರ್ಯ ಜನಾಂಗ, ರೈಟ್ ರೀ. ಉತ್ತರ ಭಾರತದಾಗ ಆರ್ಯರು ಉಳಿದ್ರು, ದಕ್ಷಿಣ ಭಾರತದಾಗ ದ್ರಾವಿಡರು. ಅಂದ್ರೆ ದ್ರಾವಿಡರ ಮೇಲೆ ಯಾರು ದಾಳಿ ಮಾಡಿದ್ರು? ಆರ್ಯರು. ಯಾವ ಮಾರ್ಗದ ಮೂಲಕ? ವಾಯು, ರೈಟ್ ರೀ. ಮೂಲತಃ ಇವ್ರು ಎಲ್ಲಿನವರು? ಮಧ್ಯ ಏಷ್ಯಾ. ಯಾವ ಏಷ್ಯಾ? ಮಧ್ಯ ಏಷ್ಯಾದ ಯಾವ ಸಮುದ್ರ? ಕ್ಯಾಸ್ಪಿಯನ್ ಸಮುದ್ರ ಹಳ್ಳಿಗಾಡಿನ ಒಬ್ಬ ಪ್ರದೇಶ, ರೈಟ್ ರೀ. ಆರ್ಯ ಪದದ ಅರ್ಥ ಗೆತನ ಇದಕ್ಕೆ ನಾವು ಗೌರವ ಸೂಚ್ಯಾಂಕ ಪದ ಅನ್ನಬಹುದು. ಗೌರವ ಸೂಚ್ಯಾಂಕ ಪದ. ನೆಕ್ಸ್ಟ್, ಆರ್ಯ ಎಂದರೆ ಕುಲೀನ ಎಂದರ್ಥ. ಕುಲೀನ ಎಂದರೆ ಏನು? ಉತ್ತರ ಕೃಷಿಯ ಮೇಲೆ ಅವಲಂಬಿತವಾದ ವ್ಯಕ್ತಿ. 4 ವೇದಗಳನ್ನು ರಚನೆ ಮಾಡಿದ್ರು. ಎಷ್ಟು ವೇದಗಳು? ಅಂದ್ರ ಆರ್ಯರ ಮಹಾನ್ ಕೊಡುಗೆಗಳು ಏನು ಅಂತಂದ್ರ ವೇದಗಳ ರಚನೆ. ಆರ್ಯರ ಮಹಾನ್ ಕೊಡುಗೆ ಏನ್ರಿ? ಒಟ್ಟು ವೇದಗಳ ಸಂಖ್ಯೆ 4 ಅದ. ವೇದ ಎಂಬ ಪದ ಯಾವ ಭಾಷೆ ಪದವಾಗಿದ್ದು ಅಂತೇಳಿ ಎಕ್ಸಾಮ್ ನೀವು ಬಹಳ ಸಿಲ್ಲಿ ಕ್ವಶನ್ ಕೇಳ್ತಾನ. ವೇದ ಎಂಬ ಪದ ಸಂಸ್ಕೃತ ಭಾಷೆ ಯಾವ ಪದದಿಂದ ಬಂದಿದೆ ಅಂತ ಕೇಳಿದ್ರ ವೇದ. ನೆಕ್ಸ್ಟ್, ವಿದ್ ಎಂದರೆ ಅಥವಾ ವೇದ ಎಂದರೆ ಏನು ಅಂತ ಕೇಳಿದ್ರ ಜ್ಞಾನ ಎಂದರ್ಥ. ಏನೆಂದರ್ಥ ರೀ? ವೇದ ಎಂಬ ಪದ ಯಾವ ಭಾಷೆದ್ದು? ಸಂಸ್ಕೃತ ಭಾಷೆ. ಯಾವ ಪದ ಅದು? ವೇದ. ವೇದ ಎಂದರೆ ಜ್ಞಾನ ಎಂದರ್ಥ ಅಥವಾ ವೇದ ಎಂದರೆ ಜ್ಞಾನ ಎಂದರ್ಥ. ಇದೇ ನಿಮ್ಮ ಟಿ ಕೇಳ, ರೈಟ್ ರೀ. ವೇದ ಎಂಬ ಪದ ಸಂಸ್ಕೃತ ಭಾಷೆ ಯಾವ ಪದದಿಂದ ಹುಟ್ಟುಕೊಂಡದ ಅಂತ ಹೇಳಿ ವೇದ. ಇಷ್ಟೇ, ಭಾಳ ಈಸಿ ಕೇಳ್ತಾನ. ನೀವು ಒಟ್ಟಾಗ ಗಾಬರಿ ಪಡಬೇಡ, ನಾ ಬಕ್ಕುಳು ಹೇಳ್ತೇನೆ, ರೈಟ್ ರೀ. ಇಟ್ಟು ಹೇಳ್ತಾನ ಮಾಸ್ತರ, ಇಟ್ಟೆ ನೆನಪಿಡ. ಇನ್ನ ಭಾಳ ಸಬ್ಜೆಕ್ಟ್ ಸ್ವಲ್ಪ ಓದ್ಬೇಕು ನೀವು, ರೈಟ್ ರೀ. ಇಲ್ಲಿ ಏಟು ಬರಿತೀನಿ ಅಟ್ಟೆ ಓದೋದು. ವೈದಿಕ ಸಂಸ್ಕೃತಿ ಬಳಸೋರು ಯಾರು ಅಂತ ಹೇಳಿ ಏನ್ರಿ? ಆರ್ಯ, ರೈಟ್ ರೀ. ಆರ್ಯರು ಯಾರಾದ ನಂತರ ಅಧಿಕಾರಕ್ಕೆ ಬಂದ್ರು ಅಂತಂದ್ರೆ ಸಿಂಧೂ ನಾಗರಿಕತೆ ಅವನತಿ ಆಯ್ತು. ಯಾವ ನಾಗರಿಕತೆ? ಸಿಂಧೂ ನಾಗರಿಕತೆ ಅವನತಿಗೆ ಒಂದು ಕಾರಣ ಅಂತ ಕೇಳಿದ್ರೆ ಯಾರ ದಾಳಿಯಿಂದ? ಆರ್ಯರ ದಾಳಿ. ಆರ್ಯರ ದಾಳಿಯಿಂದ ಸಿಂಧೂ ನಾಗರಿಕತೆ ಅವನತಿ ಆಯ್ತು. ಮುಂದುವರೆದವ್ರು ಯಾರು? ಆರ್ಯರು. ಭಾರತದಲ್ಲಿ ಎಂತಹ ಸಂಸ್ಕೃತಿಯನ್ನು ಬೆಳೆಸಿರು ಅಂತಂದ್ರೆ ವೈದಿಕ ಸಂಸ್ಕೃತಿ. ವೇದಗಳನ್ನ ರಚಿಸಿದವರು ಯಾರು ಕೇಳಿದ್ರ? ಆರ್ಯ ಪದದ ಅರ್ಥ ಕೇಳಿದ್ರ ಗೌರವ ಸೂಚಕ. ಆರ್ಯ ಎಂದರೆ ಕುಲೀನ ಎಂದರ್ಥ. ಅಂದ್ರೆ ಕುಲೀನ ಪದದ ಅರ್ಥನೇ ಕೃಷಿಯ ಮೇಲೆ ಅವಲಂಬಿತವಾದ ವ್ಯಕ್ತಿ, ರೈಟ್ ರೀ. ಇಷ್ಟೇ ಓದೋದು. ಇವ್ರು ಮೂಲತಃ ಎಲ್ಲಿನವ್ರು ಹೇಳ್ರೋಣ? ಭಾರತ ಉಪಖಂಡ ಸಿಂಧೂ ನಾಗರಿಕತೆ ನಂತರ ಆರ್ಯರು ಒಂದು ವಿಭಿನ್ನವಾದ ಸಂಸ್ಕೃತಿಯನ್ನು ಬೆಳೆಸ. ಯಾವ ದಿಕ್ಕಿನಿಂದ ಬಂದ್ರ ಹೇಳಿ ನಮಗೆ? ಇವರು ಬಂದಿದ್ದು ಯಾವ ದಿಕ್ಕಿನಿಂದ್ರಿ? ವಾಯುವ್ಯ ದಿಕ್ಕಿನಿಂದ ಬಂದ, ರೈಟ್ ರೀ. ಆರ್ಯರ ಮೂಲ ಒಮ್ಮತ ಅಭಿಪ್ರಾಯ ಎಲ್ಲಿ ಇಲ್ಲ. ಇವ್ರು ಮೂಲತಃವಾಗಿ ಎಲ್ಲಿನವ್ರಿ? ಮಧ್ಯ ಏಷ್ಯಾ. ಇಲ್ಲಿ ಕೊಟ್ಟನಲ್ಲ, ಯಾವ ಏಷ್ಯಾ? ಮಧ್ಯ ಏಷ್ಯಾ. ಯಾವ ಸಮುದ್ರ ಅಂತ ಹೇಳಿನಿ? ಕ್ಯಾಸ್ಪಿಯನ್ ಪ್ರದೇಶ ಹಳ್ಳಿಗಳಿನ ಅಲೆಮಾರಿ ದನಗಾಯಿಗಳಾಗಿದ್ರು. ದನ ಕಾಯ್ತಿದ್ರು, ರೈಟ್ ರೀ. ಯಾವಾಗ ಕ್ಯಾಸ್ಪಿಯನ್ ಸಮುದ್ರ ಸ್ವಲ್ಪ ಮಟ್ಟಿಗೆ ಬತ್ತಿ ಹೋಯ್ತು ಅವಾಗ ತಮ್ಮಲ್ಲಿರ್ತಕ್ಕಂಥ ದನಗಳಿಗೆ ಏನಿರ್ಲಿಲ್ಲ? ಏನಿಲ್ರಿ? ಮೇವು ಅಂತ್ರಿ ಏನಂತ್ರಿ? ಹುಲ್ಲುಗಾವಲು ಪ್ರದೇಶ. ಅದನ್ನು ಹುಡುಕೊಂಡು ವಲಸೆ ಹೊರಟು ಭಾರತದ ಉಪಖಂಡವನ್ನು ಪ್ರವೇಶಿಸ್ತಾರೆ, ರೈಟ್ ರೀ. ಉಪಖಂಡವನ್ನು ಪ್ರವೇಶಿಸಿ ಉತ್ತರ ಭಾರತದ ಎಲ್ಲಾ ಪ್ರದೇಶಗಳನ್ನು ಗೆದ್ಕೊಳ್ತಾರೆ, ರೈಟ್ ರೀ. ಉತ್ತರ ಭಾರತದಾಗ ಯಾರಿದ್ರು ಅಂತ ಕೇಳಿದ್ರ ಸೋತ ದ್ರಾವಿಡ್ರು. ಎಲ್ಲಿ ವಲಸೆ ಹೋದ್ರ ಕೇಳಿದ್ರ ದಕ್ಷಿಣ ಭಾರತ. ಇಟ್ಟೇ ಈಸಿ, ಒಟ್ಟ ಬುಕ್ ಓದೋದಿಲ್ಲ, ಚಂದ್ಗ ನಮ್ದೇ ಒಂದು ರೀಡಿಂಗ್ ಮಾಡ್ಕೋಬೇಕು ಮ್ಯಾಪ್ನಾಗ, ರೈಟ್ ರೀ. ಉತ್ತರ ಭಾರತದ ದ್ರಾವಿಡ್ರಿದ್ರು, ಆರ್ಯರು ಬಂದ್ರು, ಅವ್ರು ಹೆಣ ಹಾಕಿದ್ರು, ತಾಳದ ಬಟ್ಟಿ ದಕ್ಷಿಣ ಭಾರತ ಬಂದ್ರು. ಇಟ್ಟೇ. ಮತ್ತೇನ್ ಬಕ್ಕಳೋದೇನು ಹೇಳ್ರಿ ಇದ್ರ? ಏನ್ ಯಾವ ಮಾರ್ಗದ ಮೂಲಕ ಬಂದ್ರು? ವಾಯು ಮಾರ್ಗದ ಮೂಲಕ ಬರ್ತಾರ. ವೈದಿಕ ಸಂಸ್ಕೃತಿಯನ್ನು ಬೆಳೆಸ್ತಾರ. ಕ್ಯಾಸ್ಪಿಯನ್ ಸಮುದ್ರದವ್ರು ಇವರು, ತೀರ ಪ್ರದೇಶದವರು. ಉತ್ತರ ಭಾರತದಾಗ ಯಾರಿದ್ರು? ದ್ರಾವಿಡ್. ಇವ್ರ ಮೇಲೆ ದಾಳಿ ಮಾಡಿದ್ರು. ಸೋತ ದ್ರಾವಿಡ್ ಎಲ್ಲಿಗೆ ವಲಸೆ ಬಂದ್ರು? ಉತ್ತರ ಭಾರತದಲ್ಲಿ ಆರ್ಯರ ದಾಳಿ ಮಾಡಿದ ಕಾರಣಕ್ಕ ಭಾರತಕ್ಕ ಆರ್ಯಋತ ಇಷ್ಟೇ, ಆರ್ಯಋತ ನಾಡು ಅಂತ ಕರೀತಾರೆ, ರೈಟ್ ರೀ. ವಿಭಿನ್ನವಾದ ಒಂದು ಸಂಸ್ಕೃತಿಯನ್ನು ಬೆಳೆಸ್ತಾರೆ. ಏನು ಪರಿಚಯ ಐತಿ ಇವರಿಗೆ? ಆರ್ಯ, ರೈಟ್ ರೀ. ಅದು ಏನ್ ಕೇಳಲ್ಲ. ವೇದಗಳನ್ನು ರಚನೆ ಮಾಡಿದವರು ಯಾರ ಕೇಳ್ತಾರೆ? ಆರ್ಯ. ಒಟ್ಟು ವೇದಗಳ ಸಂಖ್ಯೆ 4, ರೈಟ್ ರೀ. ವೇದ ಎಂಬ ಪದ ಯಾವ ಭಾಷೆದಿದು? ಸಂಸ್ಕೃತ ಭಾಷೆ. ಯಾವ ಪದ ಅದು? ವೇದ. ವೇದ ಎಂದರೆ ಜ್ಞಾನ ಎಂದ. ಒಟ್ಟು ವೇದಗಳ ಸಂಖ್ಯೆ 4. ಬಹಳ ಈಸಿ ಇರ್ತದ್ರಿ. ನಾವು ಸುಮ್ ಪ್ರೆಷರ್ ಹಾಕೊಂಡು ಹುಚ್ಚಾಗ್ತೇವೆ. ಹುಚ್ಚಾಗದೇನು ಅವಶ್ಯಕತೆ? ಸುಮ್ ತಕ್ಕತ್ತೇವೆ ಓದ್ಬಿಡ್ಬೇಕು ಅಟ್ಟೆ, ರೈಟ್ ರೀ. ಇನ್ನೊಂದು ವಿಶೇಷತೆವಾಗಿ ಟೀಚರ್ ಓದೋರು
ಯಾವಾಗ ಅಪ್ಲಿಕೇಶನ್ ಬಿಡ್ತಾರ ಅವಾಗೆ ಓದ್ತು ನಾ ಮಂದಿ. ಏಷ್ಯಾ ಖಂಡದ ಸಿಂಹದ ಮರಿ ಎಚ್ಚೆತ್ಕೊಂಡಪ್ಲಿ ಅವಾಗೆ ಸಿಂಹದಪ್ಲಿ ಹೇಳೋದು ಒಮ್ಮೆ ಬಿಟ್ರಂದ್ರೆ ಓದಾರ ನಾವು. ಇಲ್ದರ ಪುಸ್ತಕ ಎಲ್ಲಿರ್ತವೋ, ಬ್ಯಾಗ್ ಎಲ್ಲಿರ್ತದೋ, ಪೆನ್ ಎಲ್ಲಿರ್ತದೋ ಏನು ಗೊತ್ತಿರಲ್ಲ. ನಾ ಖರೆ ಹೇಳತ್ತೀನಿರಪ್ಪ, ಸುಳ್ಳಂತೂ ಒಟ್ಟ ಹೇಳಲ್ಲ. ನೀವು ಈ ದಿನ ಒಟ್ಟ ಬುಕ್ ಹಿಡ್ದಿರೇನು ಹೇಳ್ರಿ? ಇಲ್ಲ, ನನಗೆ ಗೊತ್ತದ. ಯಾವಾಗ ಅಪ್ಲಿಕೇಶನ್ ಕರಿತಾನ ಅಂದ್ರೆ ಅವಾಗ ಕೈದಾಗ ಬುಕ್ ಹಿಡಿಯಾವ, ರೈಟ್ರಿ. ಒಟ್ಟು ಅಟ್ಯಾಚ್ನಾಗ ಇರಬೇಕು, ಓದ್ತಿರ್ಬೇಕು, ರೈಟ್ರಿ. ಇದ್ರಲ್ಲಿ ನೆನಪು ಹೋದಂಗ ಆಗಿರ್ತದೆ. ಇವೆಲ್ಲ ನಿಮ್ಗೆ ಮತ್ತ 7ನೇ 8ನೇ ಕಲ್ತಪ್ಲಿ ಆಗಿರ್ತದ. ನಾವು ಏಟ್ ಹಿಂದಕ್ಕೆ ಉಳಿದ್ವಿ ಓಪ ತನ್ನಪ್ಲಿ ಹತ್ತಿ ಆಗಿರ್ತದೆ. ಈ ವರ್ಷ ಅದನ್ನು ಭಾರತಕ್ಕೆ ಯುರೋಪಿಯನ್ ಆಗಮನ 5ನೇಕ್ಕೆ ಚಾಲು ಆಗ್ಯದದು. ಮತ್ತ ಹೇಳದೆ ಹೇಳದ್ರದು ಇನ್ನಾದ್ರೂ ಗೊತ್ತಾಗಲ್ಲ ಹೋಗ್ಯದ. ಇಟ್ಟು ಎಲ್ಲ ಬೇಸಿಕ್ ಗೊತ್ತಾಯ್ತ್ರಿ. ಒಟ್ಟು ವೇದ ಸಂಖ್ಯೆ 4. ಅದ್ರ ಒಂದೇದು ಯಾವುದು? ಒಂದು ಋಗ್ವೇದ ಅಂತ ಹೇಳಿ. ಈಗ ದಿನ ಹಿಂಗ್ ಚೆನ್ನಾಗಿ ಬರಿತೀನಿ, ಮಕ್ಕಳಿಗೆ ಈಚಲ್ಲ. ನೀವು ಮನೆಗೆ ಹೋಗಿ ಬರ್ಕೊಡ್ರಿ, ಇಲ್ಲಿ ಒಟ್ಟ ಕ್ಲಾಸ್ ಬರ್ಕೋಬೇಡ್ರಿ. ನಾ ಕ್ಲಾಸ್ ಹೇಳ್ತೀನಿ, ನೀವು ಆ ಕಡೆ ಅಗದಿ ಬರಿತಿರ್ತೀರಿ. ನಾ ಕೇಳೋರು ಹೊಯ್ಕೋತ ಹೋಗ ಮಾಸ್ತರ್, ನಮ್ಗೆ ಏನ್ ಕೇಳಕ್ ಹೋಗ್ಬೇಡ ಅಂತೀರಿ ನೀವು. ಹಂಗ ಗಪ್ಪೆ, ಏನ್ ಕೇಳಿದ್ರು ಗಪ್ಪೆ. ಒಂದನೇ ವೇದ ಯಾವಾದ್ರಿ? ಋಗ್ವೇದ. ನೆಕ್ಸ್ಟ್ 2 ರೀ, ಭಾಳ ಈಸಿ ಅದ ರೀ. ನೆಕ್ಸ್ಟ್ 3ನೇದು ಏನು ಅಂತಂದ್ರ ಸಾಮವೇದ. ಯಾವ ವೇದ ರೀ? ಸಾಮವೇದ ಅಂತ ಹೇಳಿ, ರೈಟ್ ರೀ. 4ನೇದು ಯಾವ್ದು ಕೇಳ್ತಾನ? ಯಜುರ್. ಇಲ್ಲಿ ಇದ್ರಂತ ಚೆಕ್ ಮಾಡೇನ್ರಿ. ಅಥರ್ವರ್ಣ ವೇದ ಅಂತ. ಒಟ್ಟು ಎಷ್ಟು ಅದಾವ್ರಿ? 4 ಅದಾವ. ವೇದಗಳಲ್ಲಿ ಅತ್ಯಂತ ಹಳೆಯದಾದ ವೇದ ಅಂತೇಳಿ ಆಪ್ಷನ್ಸ್ ಕೇಳ್ತಾನೆ. ಋಗ್ವೇದ ಇಟ್ಟೆ ಹಾಕಿ ಬರ್ಲ್ರಿ, ಟಕ್ಕಂತೇಳಿ ಹಾಕೋದು ಒಂದು ಅಂಕ ಬರ್ತದ, ರೈಟ್ರಿ. ಅತ್ಯಂತ ಹಳೆಯ ವೇದ ಯಾವದ್ರಿ? ಋಗ್ವೇದ, ರೈಟ್ರಿ. ಋಗ್ವೇದದ ಇಲ್ಲಿ ಸೂತ್ರಗಳ ಪುಸ್ತಕ ಅದ. ಯಾವ ಪುಸ್ತಕಗಳು? ನೆಕ್ಸ್ಟ್ ಯಜುರ್ವೇದದಾಗ 1ನೇದಾಗಿ ದಾನ, ಧರ್ಮ ಮತ್ತು ತ್ಯಾಗದ ಸಂಕೇತಗಳದಾವ. ಸಾಮವೇದ ಎದಕ್ಕೆ ಸಂಬಂಧಪಟ್ಟದ ಅಂತ ಕೇಳ್ತಾನ? ಸಂಗೀತಕ್ಕೆ ಸಂಬಂಧಪಟ್ಟದ. ಮ್ಯಾಜಿಕ್ ಇದೆ, ರೈಟ್ರಿ, ಮ್ಯೂಸಿಕ್ ಅದು. ನೆಕ್ಸ್ಟ್ ಅಥರ್ವೇಣ ಇದೊಂದು ಎದಕ್ಕೆ ಸಂಬಂಧಪಟ್ಟದ ಅಂದ್ರ ಮಾಠ ಮತ್ತು ಮಾನ್. ಇನ್ನ ಇದು ಅದ ಇಲ್ಲಿ ಹೇಳ್ರಿ. ಹೆಚ್ಚಿ ನಿಮ್ಮಲ್ಲಿ ಇರಪ್ಪ, ಏನೇಕಾಗಲ್ಲ ಮಾಡ್ಸ್ಯಾರಿ ನಮ್ಮ ಮಗಳಿಗೆ ಅಂತ ಹೇಳ್ಬೇಡ. ಏನ್ ಕೇಳಿದ್ರು ನೋಡ್ರಿ, ನೀವು ಜರ ಆರಾಮ್ ತಪ್ಪಿದ್ರೆ ಹ್ಞೂ ಹೇಳದೆ ಹೇಳ್ತಾರ. ಇಲ್ಲಿ ಹೇಳ್ರಿ, ರೈಟ್ರಿ. ಅಥರ್ವರ್ಣ ವೇದ ಎದಕ್ಕೆ ಸಂಬಂಧಪಟ್ಟದ್ರಿ? ಇದು ಮಾಠ ಮತ್ತು ಮಂತ್ರ. ಇನ್ನೂ ಇದು ಚಾಲ್ತಿದಾಗ, ರೈಟ್ರಿ. ಅತಿ ಹೆಚ್ಚಾಗಿ ಹಳ್ಳಿಗಳಲ್ಲಿ ಕಂಡು ಬರ್ತದೆ, ರೈಟ್ರಿ. ಒಂದು ಜಿಲ್ಲೆ ಇದು, ಜಿಲ್ಲೆಯಲ್ಲಿ ಒಂದು ಕೊಳ್ಳೇಗಾಲ ತಿಳಿದು ಸಂಪೂರ್ಣವಾಗಿ ಅದಕ್ಕೆ ವಿಶೇಷತೆ ಆಗ್ಯದ, ಕೊಳ್ಳೇಗಾಲ ಅಂತೇಳಿ. ಎದಕ್ಕೆ ಸಂಬಂಧಪಟ್ಟದ್ರಿ? ಅದು ಮಾಟ ಮತ್ತು ಮಂತ್ರ. ಆ ಪುಸ್ತಕಗಳು ನೋಡಿದ್ರೆ ಡಬ್ಬಣ, ಸೂಜಿ, ಗೊಂಬಿ, ನಿಂಬೆಕಾಯಿ, ಕ್ಯಾರಳ ಇವೇ ಇರ್ತಾವ. ನಾವ್ ಒಂದ್ಸರಿ ಓದಿನ್ರದು. ಯಾರು ನಾನು ಬೇಡ್ರಿ ನೋಡ್ರಿ, ಓದಿಲ್ರಿ ಸುಮ್ಮನೇನು. ಒಟ್ಟು ವೇದಗಳು ಎಷ್ಟದಾವ್ರಿ? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥ. ಇದು ಇಟ್ಟು ಗೊತ್ತಾಗ್ಯದ್ರಿ, ರೈಟ್ರಿ. ಒಂದ್ಸರಿ ಕೇಳ್ತೀನಿ, ಹೇಳ್ರಿ ನೋಡಮ್ ಹೆಂಗ ಹೇಳ್ತ್ರಿ. ಆರ್ಯರು ಮೂಲತಃ ಎಲ್ಲಿನವ್ರು ಹೇಳ್ರಿ? ಮಧ್ಯ ಏಷ್ಯಾದ ಕ್ಯಾಸ್ಪಿಯನ್ ಸಮುದ್ರ, ರೈಟ್ರಿ. ಹಳ್ಳಿಗಾಡಿನ ದನ ಗಾಯಿಗಳಾಗಿದ್ರು. ದನಗಳಿಗೆ ಮೇವು ಇರ್ಲಿಲ್ಲ, ಹುಡ್ಕೋತ ಬಂದ್ರು. ಭಾರತ ಉಪಖಂಡವನ್ನು ಪ್ರವೇಶ ಮಾಡಿದ ಉತ್ತರ ಭಾರತಕ್ಕೆ ಯಾರಿದ್ರು? ದ್ರಾವಿಡ ಸೂತಾದ ಕಾರಣಕ್ಕ ವಲಸೆಯಲ್ಲಿ ಬಂದ್ರು. ಉತ್ತರ ಭಾರತದಲ್ಲಿ ಆಳ್ವಿಕೆ ಯಾರು ಸ್ಟಾರ್ಟ್ ಆಯ್ತು? ಆರ್ಯರು. ಯಾವಾಗ ಉತ್ತರ ಭಾರತದಲ್ಲಿ ಅಧಿಕಾರ ಬಂದ್ರು, ಭಾರತಕ್ಕೆ ಒಂದು ಹೆಸರು ಬಂತು, ಆರ್ಯರುತ. ಆರ್ಯರು ಭಾರತದಲ್ಲಿ ಒಂದು ವಿಭಿನ್ನವಾದ ಸಂಸ್ಕೃತಿಯನ್ನು ಬೆಳೆಸ್ಯಾರ, ರೈಟ್ರಿ. ಆರ್ಯ ಎಂದರೆ ಗೌರವ ಸೂಚ್ಯಾಂಕ. ಆರ್ಯ ಎಂದರೆ ಗೌರವ ಸೂಚ್ಯಾಂಕ ಪದ. ನೆಕ್ಸ್ಟ್ ಆರ್ಯ ಎಂದರೆ ಕುಲೀನ ಎಂದರ್ಥ. ಕುಲೀನ ಪದ ಅರ್ಥ ಎದ್ರ ಮೇಲೆ ಅವಲಂಬಿತ? ಕೃಷಿಯ ಮೇಲೆ ಅವಲಂಬಿತ. ಆರ್ಯರ ಕೊಡುಗೆನ ಏನು ಅಂತಾರೆ? ಏನು ಕೊಟ್ಟಾರ್ರಿ ಅವರು? ವೇದಗಳು, ರೈಟ್ರಿ. ವೇದ ಎಂಬ ಪದ ಯಾವ ಭಾಷೆದ್ದು? ಸಂಸ್ಕೃತ ಭಾಷೆ ಪದ, ರೈಟ್ರಿ. ಯಾವ ಪದದಿಂದ ಬಂದಂತ ಕೇಳಿದ್ರ? ವೇದ, ರೈಟ್. ಅಥವಾ ವೇದ ಎಂದರೆ ಏನು ಅಂತ ಕೇಳಿದ್ರ? ಜ್ಞಾನ ಎಂದರ್ಥ. ಒಟ್ಟು ವೇದಗಳ ಸಂಖ್ಯೆ ಕೇಳಿದ್ರ 4 ವೇದಗಳು. ಎಷ್ಟು ವೇದಗಳ್ರಿ? ಅತ್ಯಂತ ಹಳೆಯ ವೇದ ಕೇಳಿದ್ರ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥ. ನೀವು ಎಕ್ಸಾಮ್ ಕೇಳಿದ್ರ ಸಾಮವೇದ ಎದಕ್ಕೆ ಸಂಬಂಧಪಟ್ಟದ? ಸಂಗೀತ. ಅಥರ್ವರ್ಣ ವೇದ ಮಾಟ ಮತ್ತು ಮಂತ್ರ. ಇವೆರಡು ನೆನ್ಪಿಡೋದು, ರೈಟ್ರಿ.
ಆರ್ಯರು ಭಾರತದಲ್ಲಿ ಒಂದು ವಿಭಿನ್ನವಾದ ಸಂಸ್ಕೃತಿ ಇದೇ ಬೆಳೆಸ್ಯಾರ. ಇಟ್ ನೆನ್ಪಿಡ ಸಾಕು ದಿ ಟ್ಯಾಂಡ್ ಉಳಿದ ನಾಳೆ ಹೇಳಮ್ರಿ. ಇಲ್ಲೇ ಇರ್ತಾವ, ಆಮೇಲೆ ಫೋಟೋ ಹೊಡೆದು ಹಾಕ್ತಾರ ರೈಟ್ರಿ, ಚಂದಗ ಬರ್ಕೊಳ್ರಿ. ಇಲ್ಲೆಲ್ಲ ಅದಾವ ನೋಡ್ರಿ. ಹಿಂಗೆ ಬರ್ದು ನೀವು ಗುರುತಿಸ್ಬೇಕ್ರಿ, ಭಾಳ ಈಸಿ ಆಗ್ತದ.